ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರಪ್ಪ ಕನ್ನಡ ಮಂದಿಗೆಲ್ಲ. ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಚುನಾವಣಾ ಸುಧಾರಣೆಗಳ ಬಗ್ಗೆ ಎಸ್ಸೆ ಮಾಡ್ರಿ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ. ಅದರ ಹೊರತಾಗಿಯೂ ಸಹಿತ ಇತ್ತೀಚೆಗೆ ಚುನಾವಣೆ ಏನು ಇದು ಆಗ್ತಾ ಇದೆ ಅಲ್ಲ, ಕಂಪ್ಲೀಟ್ ಒಂಥರ ಹೆಂಗಾಗಿದೆ ಅಂದರೆ ಯಾವ ಥರ ಚುನಾವಣೆ ಆಗ್ತಾ ಇದ್ದಾವೆ, ಯಾವ ಥರ ಈ ಪಾರ್ಟಿಗಳು ಎಲೆಕ್ಟ್ ಆಗ್ತಿದ್ದಾವೆ. ಸೊ ಸಮ್ ನ್ಯೂಸ್ ಎಲ್ಲ ಹರಿದಾಡ್ತಾ ಇದೆ. ಅಂದರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಚುನಾವಣಾ ಆಯೋಗದ ಮೇಲೆ ಮತ್ತು ಚುನಾವಣೆ ಆಯೋಗದ ಒಂದು ಟ್ರಸ್ಟ್ ಮೇಲೆ ಆ ನಂಬಿಕೆನ ಕಳ್ಕೊತಾ ಇದ್ದೀವಿ ನಾವು ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ. ಮತ್ತು ಆ ಥರ ನಡೀತಾ ಇದೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಏನೇನು ಸುಧಾರಣೆಗಳು ತಂದಿದ್ದಾರೆ ಅಂದರೆ 1950ರಿಂದ ಏನು ಪ್ರಥಮ ಸಾರ್ವತ್ರಿಕ ಚುನಾವಣೆ ಆಯಿತು, ಅಲ್ಲಿಂದ ಇಲ್ಲಿ ತನಕ ಏನೇನು ಚುನಾವಣಾ ಆಯೋಗ ಆಗಿರ್ಬೋದು ಮತ್ತು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಒಂದು ಸುಧಾರಣೆಯನ್ನು ತಂದಿದ್ದಾರೆ ಅನ್ನೋದನ್ನ ಈ ಎಸ್ಸೆಯಲ್ಲಿ ನೋಡೋಣ. ಏನಾಗುತ್ತೆ, ಈ PSI ಮತ್ತು ESI ಎಸ್ಸೆಯಲ್ಲಿ ESI ಎಸ್ಸೆ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಅದು 30 ಮಾರ್ಕ್ಸಿಗಿದೆ. ಇನ್ನು PSI ಎಸ್ಸೆ ಬಂದುಬಿಟ್ಟು 20 ಮಾರ್ಕ್ಸಿಗಿದೆ. ಸೊ ಟೈಮ್ ಅಲಾಟೆಡ್ ಏನದೆಲ್ಲ ಸೇಮ್ ಇದೆ. ಆಲ್ರೆಡಿ ನಾವು ಫಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಒಂದು ಪ್ರಬಂಧವನ್ನು ಬರಿಬೇಕಂದ್ರೆ ಯಾವ ರೀತಿಯಾಗಿ ನಾವು ಅಪ್ರೋಚ್ ಮಾಡಬೇಕು, ಅದನ್ನು ಯಾವ ಪ್ರೊಸೆಸ್ಸಲ್ಲಿ ಬರೀಬೇಕು, ಯಾವ ವಿಧಾನದಿಂದ ಬರೆದ್ರೆ ನಮಗೆ ಒಂದು ಗುಡ್ ಸ್ಕೋರ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಕೊಲೀಗಾದಂಥ ವಿಶ್ವನಾಥ್ ಸರ್ ಅವರು ಮಾಡಿದ್ದಾರೆ ಕೆಲವೊಂದಿಷ್ಟು ವಿಡಿಯೋಗಳು. ಆಮೇಲೆ ಇವತ್ತು ಏನು ನಿಮ್ಮ ಕೋರಿಕೆ ಮೇರೆಗೆ ಮತ್ತು ಈ ಪ್ರಸ್ತುತ ನ್ಯೂಸಲ್ಲಿ ಏನಿದ್ದಾವೆ, ಸೊ ಚುನಾವಣಾ ಪ್ರಕ್ರಿಯೆ ಏನಾಗುತ್ತೆ, ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪೊಲೀಸ್ ಆಡಳಿತನೂ ಅಲ್ಲಿ ಒಳಗೊಂಡಿರುತ್ತೆ. ಯಾಕೆಂದರೆ ಈ ಚುನಾವಣೆಯನ್ನು ಕಂಪ್ಲೀಟ್ ಚುನಾವಣೆ ಮಾಡಬೇಕಂದ್ರೆ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಿಸುವವರೇ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆ ಮತ್ತು ಡಿಫೆನ್ಸ್ ಇಲಾಖೆ ಏನಿದೆ ಅಲ್ಲ, ಈ ಡಿಫೆನ್ಸ್ ಮತ್ತು ಪೊಲೀಸ್ನವ್ರು ಬಂದ್ಬಿಟ್ಟು ಒಂದು ಯಾವುದೇ ರೀತಿಯ ಸೆಕ್ಯೂರಿಟಿ ಆಗಿರ್ಬೋದು, ಆಮೇಲೆ ಈ ಬಂದೋಬಸ್ತ್ ಅಂತ ಹಾಕಿಬಿಡ್ತಾರೆ. ಸೊ ಚುನಾವಣೆ ಇಷ್ಟೂ ದಿನಗಳು ಮಾದರಿ ನೀತಿ ಸಂಹಿತೆ ಜಾರಿ ಇರೋ ಇಷ್ಟೂ ದಿನಗಳೆಲ್ಲ ಸಹಿತ ಒಂದು ಚುನಾವಣೆ ಸುಲಭವಾಗಿ ಆಗಬೇಕಂದ್ರೆ ಅದಕ್ಕೆ ಮುಖ್ಯ ಬೆನ್ನೆಲುಬಾಗಿ ಏನು ಕಾರ್ಯ ಮಾಡ್ತಾರಲ್ಲ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ. ಸೊ ಈಗ ಯಾವ ರೀತಿಯಾಗಿ ಯಾವ ರೀತಿಯಾಗಿ ನಮ್ಮ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳು ಆಗ್ತಾ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಎಸ್ಸೆಯಲ್ಲಿ ನೋಡೋಣ. ಏನಿದೆ, ಎಲೆಕ್ಟ್ರಲ್ ರಿಫಾರ್ಮ್ಸ್ ಇನ್ ಇಂಡಿಯಾ. ಸೊ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂತು. ಪ್ರಥಮ ಸಾರ್ವತ್ರಿಕ ಚುನಾವಣೆ ಬಂದಿದ್ದು 52ರಲ್ಲಿ. ಏನು ಚುನಾವಣಾ ಸುಧಾರಣೆಗಳು. ಸೊ ಈ ಟಾಪಿಕ್ನ ಇಟ್ಕೊಂಡು ಇವತ್ತು ಎಸ್ಸೆ ಮಾಡೋಣ. ಯಾವ ರೀತಿಯಾಗಿ ನಾವು ಏನು ಮುಂಚೆನೆ ಹೇಳಿದಾಗೆ 10-80 ಆ್ಯಂಡ್ 10 ರೂಲ್ನ ಮಾಡಿದ್ವಿ. ಏನು 10-80-10 ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈ ವಿಧಾನದಿಂದ ನಾವು ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಮಾತಾಡೋಣ. ಏನು ಈಗ ಪ್ರಥಮವಾಗಿ ಇಂಟ್ರೊಡಕ್ಷನ್ ಏನು ಬರೆಯೋಣ. ಇಂಟ್ರೊಡಕ್ಷನಲ್ಲಿ ಏನಾಗುತ್ತೆ, ಸೊ ನೀವು ಬರಿತಾ ಹೋದಂಗೆ ಏನು ಬರೆಯೋದು ಅನ್ನೋಂಥ ಕನ್ಫ್ಯೂಸ್ ಆಗೋದು ಬೇಡ. ಸೊ ಹಾಗಾಗಿ ಏನು ಮಾಡೋದು, ಇಂಟ್ರೊಡಕ್ಷನಲ್ಲಿ ಏನು ಮಾಡೋಣ, ನಿಮ್ಗೆ ಹೇಳಿದ ಹಾಗೆ ಕೋಟ್ ಆಗಿ ಬರಿಬೋದು ಅಥವಾ ಒಂದು ಸ್ಟೋರಿ ಮುಖಾಂತರನೂ ಬರಿಬೋದು. ಇದು ನೀವು ಸ್ಟೋರಿ ಮುಖಾಂತರ ಬರ್ಬೋದು. ಯಾವ ರೀತಿಯಾಗಿ ನಾನು ಚುನಾವಣೆ 18 ವರ್ಷ ಆದಮೇಲೆ ನನಗೆ ಯಾವ ಮತದಾನದ ಹಕ್ಕು ಬರುತ್ತೆ, ಅಲ್ಲಿಂದ ನಾನು ಯಾವ ರೀತಿಯಾಗಿ ಮತದಾನಕ್ಕೆ ಹೋಗಟ್ಟೆಯಲ್ಲಿ ಹೋಗಿ ಅಲ್ಲಿ ಈ ಥರ ಚುನಾವಣೆ ಒಂದು ಮತವನ್ನು ಹಾಕಿಬಿಟ್ಟು ದಾನವನ್ನು ಮಾಡಿ ಈ ಥರ ಎಲ್ಲ ಬಂದೆ ಅಂತ ಹೇಳೋದನ್ನ ಆ ಥರ ಆದರೆ ಹೇಳಿ. ಅಥವಾ ಇನ್ನು ನೀವು ಕೋಟ್ ಮುಖಾಂತರ ಆದರೂ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ನೀವು ಒಂದು ಶಾರ್ಟ್ ಸ್ಟೋರಿ ಮುಖಾಂತರ ಅಂತ ಹೇಳಿದ್ವಿ. ಏನು ಚುನಾವಣೆಗಳು ಹೆಂಗಿರ್ಬೇಕಂತಂದರೆ, ಚುನಾವಣೆಗಳು ವಾರದ ಸಂತೆಯಾಗಿರದೆ ವರುಷದ ಜಾತ್ರೆಗಳಾಗಿರಬೇಕು. ಹೌದಾ? ಆವಾಗ ಅಂದರೆ ವರ್ಷದ ಅಂತಂದರೆ 5 ವರ್ಷ ಆದಮೇಲೆ, ಸಾಮಾನ್ಯವಾಗಿ ಚುನಾವಣೆಗಳು 5 ವರ್ಷ ಆದ ನಂತರ ಮಾಡ್ತೇವೆ. ಅಂದರೆ ಒಂದು ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡೋದು ಕೆಲವೊಂದು ಸಂದರ್ಭಗಳನ್ನು ಹೊರತುಪಡಿಸಿ, ಯಾವುದು ತುರ್ತು ಸಂದರ್ಭಗಳು ಬರುತ್ತವಲ್ಲ, ಎಮರ್ಜೆನ್ಸಿ ಅಂತ ಸಂದರ್ಭದಲ್ಲಿ ಹೊರತುಪಡಿಸಿ ಇನ್ನು ಉಳಿದಿರತಕ್ಕಂತಹ ಎಲೆಕ್ಷನ್ಗಳೇನಾಗ್ತವೆ 5 ವರ್ಷಕ್ಕೊಮ್ಮೆ ನಾವು ಮಾತ್ರ ಮಾಡ್ತೇವೆ. ಚುನಾವಣೆಗಳು ವಾರದ ಸಂತೆ ಆಗಿರಬಾರ್ದು. ಅಂದರೆ ಕಂಟಿನ್ಯೂ ಚುನಾವಣೆ ಬಂದರೆ ಏನಾಗುತ್ತೆ, ಕಾರ್ಯಾಂಗದ ಮೇಲೆ ಹೊಡೆತ ಬೀಳುತ್ತೆ. ಆಮೇಲೆ ದಿನನಿತ್ಯದ ಏನು ನಮ್ಮ ಜೀವನ ಶೈಲಿ ಇದೆಯಲ್ಲ, ಆ ಸರ್ಕಾರದ ಆಡಳಿತ ಅದರ ಮೇಲೆ ತುಂಬ ಪರಿಣಾಮ ಬೀರಿ ಈ ದಿನನಿತ್ಯ ಏನು ನಮ್ಮದು ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತಲ್ಲ, ಒಂದು ಪ್ರೊಸೆಸ್ ಇರುತ್ತಲ್ಲ, ಅದರ ಮೇಲೆ ತುಂಬ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಒಂದು ಚುನಾವಣೆ ನಡಬೇಕಂದ್ರೆ ಮೋರ್ ದೆನ್
20,000 30,000 ಕ್ರೋರ್ಸ್ ಗಟ್ಟಲೆ ಟುಗೆದರ್ ಖರ್ಚಾಗ್ಬಿಡುತ್ತೆ. ನೀವು ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿನೇ ಅಷ್ಟು ಖರ್ಚಾಗಬೇಕಂದ್ರೆ ಇನ್ನು ಹೋಲ್ ಇಂಡಿಯಾ ಅಥವಾ ಹೋಲ್ ಸ್ಟೇಟ್ ಅಂದರೆ ನಮ್ಮ ಕರ್ನಾಟಕವಾಗಿರ್ಬೋದು, ಯಾವುದೇ ಒಂದು ಸ್ಟೇಟ್ ಆಗಿರ್ಬೋದು, ಒಂದು ಸ್ಟೇಟ್ ಎಲೆಕ್ಷನ್ ನಡಿಬೇಕಂದ್ರೆ, ವಿಧಾನಸಭೆ ಎಲೆಕ್ಷನ್ ನಡಿಬೇಕಂದ್ರೆ ಅಥವಾ ಲೋಕಸಭೆ ಎಲೆಕ್ಷನ್ ನಡಿಬೇಕಂದ್ರೆ ತುಂಬ ಖರ್ಚಾಗ್ಬಿಡುತ್ತೆ. ಸೊ ಅಂಥದ್ದು ಆಗಬಾರ್ದು ಅಂದರೆ ವಾರದ ಸಂತೆ ಆಗಿರ್ಬೋದು, ಪ್ರತಿ ವಾರ ಅಂದರೆ ಪ್ರತಿ ವರ್ಷ ಬರದೆ ಹೆಂಗಿರಬೇಕು ಚುನಾವಣೆಗಳಂತಂದರೆ ವರ್ಷದ ಜಾತ್ರೆಗಳಾಗಿರಬೇಕು ಅನ್ನೋದನ್ನ ಬರಿತೀರಿ. ಸೊ ಈ ಚುನಾವಣಾ ಪ್ರಕ್ರಿಯೆಯನ್ನು ಯಾರು ಮಾಡ್ತಾರೆ? ಇದರಲ್ಲಿ ಒಂದು ಕೋಟ್ ಆಯಿತು. ಇನ್ನು ಯಾವ ರೀತಿಯಾಗಿ ಬರಿಬೋದು ನಾವು ಅಂದರೆ ಇದ್ರ ಜೊತೆಯಲ್ಲೇ ಸೊ ಭಾರತ ಸಂವಿಧಾನದ ಭಾಗ 15 ವಿಧಿ 324ರಿಂದ 329ರವರೆಗೆ ಈ ಚುನಾವಣೆಗಳನ್ನು ನಡೆಸುವಂತಹ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುತ್ತದೆ. ಹೌದಾ? ನೀವೆಲ್ಲರೂ ಓದಿದ್ದೀರಿ, ಆಲ್ರೆಡಿ GS ಓದಿದ್ದೀರಿ. ಈ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುತ್ತೆ. ಈ ಚುನಾವಣಾ ಆಯೋಗ ಭಾರತದಲ್ಲಿ ಆಗಿರ್ತಕ್ಕಂಥ ಲೋಕಸಭಾ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲೆಕ್ಷನ್ಗಳನ್ನು ಯಾರು ನಿಭಾಯಿಸ್ತಾರೆ ಮತ್ತು ವಿಧಾನಸಭಾ ಎಲೆಕ್ಷನ್ಗಳನ್ನು ಯಾರು ನಿಭಾಯಿಸ್ತಾರೆ ಅಂತಂದರೆ ಭಾರತೀಯ ಚುನಾವಣಾ ಆಯೋಗ. ಯಾವುದ ವಿಧಿಯಡಿಯಲ್ಲಿ? ಈ ವಿಧಿಯಡಿಯಲ್ಲಿ ಮತ್ತು ಈ ಭಾಗದಲ್ಲಿ ಅಂತ ಹೇಳ್ತೇವೆ. ಇದು ಸಂವಿಧಾನಿಕ ಸಂಸ್ಥೆ. ಇದಕ್ಕೆ ಏನಾಗಿದೆ ಅಂದರೆ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಾರ. ಹೌದಾ? ಇದು ಸಂವಿಧಾನ ಸ್ಥಾನಮಾನ ಇರೋದ್ರಿಂದ ಇದು ಸಂವಿಧಾನಿಕ ಸ್ಥಾನಮಾನ ದೊರಕಿದ ಕಾರಣದಿಂದ ಇದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಬಾಡಿಯಾಗಿ ಕಾರ್ಯವನ್ನು ಮಾಡುತ್ತದೆ. ಈ ಚುನಾವಣಾ ಆಯೋಗವು ಭಾರತೀಯ ಈ ಕಂಪ್ಲೀಟ್ ಏನು ಚುನಾವಣೆ ಇದೆಯಲ್ಲ, ಚುನಾವಣಾ ಪ್ರಕ್ರಿಯೆ ಏನಿದೆಯಲ್ಲ, ಈ ಚುನಾವಣಾ ಪ್ರಕ್ರಿಯೆಯನ್ನು ಮಾಡುತ್ತೆ. ಸೊ ಇದು ಯಾವ ರೀತಿಯಾಗಿ ಮಾಡುತ್ತೆ ಅಂತಂದರೆ ಮಾದರಿ ನೀತಿ ಸಂಹಿತೆಯನ್ನು ಹೊರಡಿಸುತ್ತೆ. ಹೌದಾ? ಮಾದರಿ ನೀತಿ ಸಂಹಿತೆಯನ್ನು ಈ ಚುನಾವಣಾ ಪ್ರಕ್ರಿಯೆಗಳಿಗೆ ಮತ್ತು ಅಭ್ಯರ್ಥಿಗಳು ಯಾರ್ಯಾರು ಇದ್ದೀರಲ್ಲ ಅವರಿಗೆ ಮಾದರಿ ನೀತಿ ಸಂಹಿತೆಯನ್ನು ಹೊರಡಿಸಿ ಈ ದಿನದಲ್ಲಿ ನೀವು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಈ ಪ್ರಕ್ರಿಯೆಯನ್ನು ನೀವು ನೋಟಿಫಿಕೇಶನ್ ಬಿಡೋ ಥರ ಹೇಳ್ತಾರೆ. ಇಷ್ಟೇ ದಿನದಲ್ಲಿ ನೀವು ಅಭ್ಯರ್ಥಿ ಯಾರೊಂದು ಘೋಷಣೆ ಮಾಡಬೇಕು, ಅವರು ನಾಮಿನೇಷನ್ ಮಾಡಬೇಕು, ಆಮೇಲೆ ಮುಂದೆ ಮತದಾನ ಪ್ರಕ್ರಿಯೆ ನಡೆಯುತ್ತದೆ. ಹೌದಾ? ಈ ಮತದಾನ ಪ್ರಕ್ರಿಯೆ ನಡಿಲಿಕ್ಕೆ ಚುನಾವಣಾ ಆಯೋಗ ಯಾವಾಗ ಬಂತು ಅಂತಂದರೆ ಅದಕ್ಕಾಗಿಯೇ ಮತದಾನ ದಿನ ಯಾವಾಗ? ಜನವರಿ 25ರಂದು. ಯಾಕಂದರೆ 1950ರಲ್ಲಿ ಈ ಚುನಾವಣಾ ಆಯೋಗ ಜಾರಿಗೆ ಬಂತು. ಇಷ್ಟು ಇಂಟ್ರೊಡಕ್ಷನ್ ಬರಿಬೇಕು ನೀವು. ಆಲ್ರೆಡಿ ನಿಮಗೆ ಇಂಟ್ರೊಡಕ್ಷನ್ ಬರೆದಾಗ ಅರೌಂಡ್ 60 to 90 ಆರ್ 70 ವರ್ಡ್ಸ್ ನಿಮಗೆ, 60 to 80 ವರ್ಡ್ಸ್ ತನಕ ಅಥವಾ 90 ವರ್ಡ್ಸ್ ನಿಮಗೆ ಆಲ್ರೆಡಿ. ಸೊ ಫುಲ್ ಫ್ಲೆಡ್ಜ್ ಅಂದರೆ ಒಂದು ಕಂಪ್ಲೀಟ್ ಕಾನ್ಸಂಟ್ರೇಟೆಡ್ ಆರ್ ಇಂಟಿಗ್ರೇಟೆಡ್ ಎಸ್ಸೆ ಆಗಿಬಿಡುತ್ತೆ. ಅಂದರೆ ನಿಮಗೆ ಪೀಠಿಕೆಯಲ್ಲೇ ಇಷ್ಟು ಬಂದುಬಿಡುತ್ತೆ. ಸೊ ಈ ಪೀಠಿಕೆ ಆದ ನಂತರ ಏನು ನೀವು ಬರಿತೀರಿ? ಆಲ್ರೆಡಿ ನಮ್ಮದು ಈ ಪೀಠಿಕೆ ಮುಗೀತು. ಈ ಪೀಠಿಕೆ ಆದ ನಂತರ ಸುಧಾರಣೆಗಳು ಅಂದರೆ ದೇಹದ ಮುಖ್ಯ ಭಾಗ ಇದು ಬಾಡಿಯಲ್ಲಿ ನೀವು 80% ಅರೌಂಡ್ ಅಂದರೆ ಕಂಪ್ಲೀಟ್ ಕಂಟೆಂಟ್ ಓರಿಯೆಂಟೆಡ್ ಬಾಡಿಯಲ್ಲಿರುತ್ತೆ. ಸೊ ನಿಮ್ಗೆ ಇಲ್ಲಿ ಮೇನ್ ಕೀವರ್ಡ್ಸ್ಗಳನ್ನ ಹಾಕಬೇಕು, ಆಮೇಲೆ ಕೆಲವೊಂದಿಷ್ಟು ಡೇಟಾಗಳನ್ನ ಹಾಕಬೇಕು. ಯಾವ ರೀತಿಯಾಗಿ ನಾವು ಸುಧಾರಣೆಗಳನ್ನು ಮಾಡಿದ್ವಿ. ಸೊ ನಾವು ಇಲ್ಲಿ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ. ಈ ಥರ ನೀವು ಫ್ಲೋ ಚಾರ್ಟ್ನ ಹಾಕ್ಬೋದು. ಅಂದರೆ ಒಂದು ಪೇಜಸ್ ಇರುತ್ತಂದರೆ ಇದು ಒಂದು ಪೇಜಸ್ ಇದೆ, ನೀವು ಇಂಟ್ರೊಡಕ್ಷನ್ ಇಲ್ಲೆಲ್ಲ ಬರೆದ್ರಿ. ಸೊ ಇದೆಲ್ಲ ಇಂಟ್ರೊಡಕ್ಷನ್ ಇತ್ತು. ಇಲ್ಲಿ ಪೀಠಿಕೆ ಬರೆದ ನಂತರ ಅಂದರೆ ಇಲ್ಲಿ ಪೀಠಿಕೆ ಅಂತ ಬರಿಬೇಡಿ. ಸುಮ್ಮನೆ ನಮಗೆ ನಾವು ಇಲ್ಲಿ ಪೀಠಿಕೆ ಅಂತ ಏನಕ್ಕೆ ಬರಿತಾ ಇದ್ದೀವಿ ಅಂದರೆ ಸೊ ಈ ಥರ ಇರಲಿ ಅನ್ನೋ ಒಂದು ಸ್ಟ್ರಕ್ಚರ್ ವೇಯಲ್ಲಿ ಹೇಳೋ ಸಲುವಾಗಿ ನಾವು ಪೀಠಿಕೆ ಅಂತ ಬರಿತೀವಿ. ವಿತೌಟ್ ಪೀಠಿಕೆ ಅಂತ ಬರಿಲಾರ್ದೆ ನೀವು ಸ್ಟಾರ್ಟ್ ಮಾಡಬೇಕು. ಅವ್ರಿಗೆ ಗೊತ್ತಾಗ್ಬಿಡ್ತೀವಿ ಕೋಟ್ ಬರೆದ ನಂತರ ಇದೆಲ್ಲ. ಆಲ್ರೆಡಿ ನಾವು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀವಿ, ಅದನ್ನು ನೋಡಿ. ಸೊ ಬಾಡಿಯಲ್ಲಿ ಏನು ಬರಿತೀರಿ? ಇಷ್ಟು ಬಾಡಿಯಲ್ಲಿದ್ದಾಗ ನೀವು ಸುಧಾರಣೆಗಳು ಅಂತ ಬರಿತೀರಿ. ಸುಧಾರಣೆಗಳು ಇಲ್ಲೊಂದು ಫ್ಲೋ ಚಾರ್ಟ್ ಥರ ಈ ಸೈಡಲ್ಲಿ ಫ್ಲೋ ಚಾರ್ಟ್ ಥರ ಮಾಡಿಬಿಟ್ಟು ಯಾವ ರೀತಿಯಾಗಿ ನಾವು ಸುಧಾರಣೆಗಳು ಅವನಿಗೆ ಏನು ಅನಿಸ್ಬಿಡುತ್ತೆ, ಇಲ್ಲಿ ಈ ಥರ ಬರೆದಿದ್ದಾರೆ ಅಂದರೆ ಸುಧಾರಣೆಗಳು 1, 2 ಮತ್ತು 3 ಇವ್ರ ಮೇಲೆ ಬರೆದಿದ್ದಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಮೊನೋಟೋನಸ್ ಅವನಿಗೆ ಯಾರು ಇವಾಲ್ವೇಟರ್ ಇರ್ತಾರಲ್ಲ ಅವರಿಗೆ ಮೊನೋಟೋನಸನ್ನು ನಾವು ಕಳೆದಾಗುತ್ತೆ. ಪ್ಲಸ್ ಏನು ಈ ಒಂದು ಸ್ಟ್ರಕ್ಚರ್ನು ತುಂಬ ಚೆನ್ನಾಗಿ ಅನಿಸ್ಬಿಡುತ್ತೆ. ಸೊ ಅವ್ರಿಗೆ ಏನು ಅನಿಸ್ಬಿಡುತ್ತೆ, ಸ್ಟ್ರಕ್ಚರ್ ಒಂದು ಬರಿತಾನೆ ಇಲ್ಲ, ಬರೀ ಮಾತು ಬರೆದಿದ್ದಾರೆ ಅನ್ನೋ ಥರ ಆಗಬಾರ್ದು. ಸೊ ವಿತ್ ಕಂಟೆಂಟ್ ಆ್ಯಂಡ್ ವಿತ್ ಫ್ಲೋ ಚಾರ್ಟ್ ಎಲ್ಲ ಥರನೂ ಎಲ್ಲ ಆಯಾಮಗಳಲ್ಲಿ ಬರೆದಾಗ ಮಾತ್ರ ನಮ್ಮದು ಒಂದು ಎಸ್ಸೆನ ಗುಡ್ ಎಸ್ಸೆ ಆಗಿ ಕನ್ವರ್ಟ್ ಮಾಡ್ಬೋದು. ನಿಮ್ಗೆ ಹೇಳಿದೆ ನಾನು ಏನು ಸುಧಾರಣೆಗಳು ಯಾವ ರೀತಿಯಾಗಿ ನಾವು ಸುಧಾರಣೆಗಳು 3 ರೀತಿಯಾಗಿ ನೋಡೋಣ. ಇದರಲ್ಲಿ ಏನಾಗುತ್ತೆ, ನೀವು ಈ ಥರ ಸೆಗ್ರಿಗೇಟ್ ಮಾಡ್ಕೊಂಡಾಗ ನಿಮ್ಗೆ ಅಲ್ಲಿ ಬರಿಬೇಕಾದ್ರೂ ಫ್ಲೋ ಚೆನ್ನಾಗಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿ ಕ್ರೆಡೆನ್ಸಲ್ಲಿ ಅದಕ್ಕಾಗಿಯೇ ನಾವು ಕ್ರೆಡೆನ್ಸಲ್ಲಿ ಇಂಥ ಪ್ರೋಗ್ರಾಮ್ಗಳನ್ನು ಸ್ಟಾರ್ಟ್ ಮಾಡಿದ್ದು.
ಈ ಟೆಸ್ಟ್ ಸೀರೀಸ್ ಆಗಿರ್ಬೋದು. ಟೆಸ್ಟ್ ಸೀರೀಸ್ ಯಾಕೆ ತೊಗೋಬೇಕು ಅಂತಂದರೆ, ಯಾವುದೇ ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಬಿಫೋರ್ ಪ್ರಾಕ್ಟೀಸ್ ಮಾಡದೇ ಯಾರೂ ಸಹಿತ ಅಷ್ಟು ಫೇಮಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಟೆಸ್ಟ್ ಸೀರೀಸ್ ತೊಗೊಂಡಾಗ ನಿಮ್ಗೇನಾಗ್ಬಿಡುತ್ತೆ, ಕರೆಕ್ಟ್ ಒಂದು ಫ್ಲೋ ಸಿಕ್ಬಿಡುತ್ತೆ. ನೀವು ಯಾವುದೇ ಎಸ್ಸೆ ಬರಲಿ, ಕೆಲವೊಂದು ಟೈಮ್ ಬೋನಸ್ ಎಸ್ಸೆಗಳು ಬರ್ತವೆ, ಆ ಟೈಮಲ್ಲಿ ಏನು ಮಾಡ್ತೀರಾ? ಸೊ ಅದಕ್ಕಾಗಿಯೇ ಟೆಸ್ಟ್ ಬರಿಬೇಕಾಗಿರೋದು. ಸೊ ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ರೆಡಿ ತುಂಬ ಹುಡುಗರು ಬಂದು ಬರಿತಾ ಇದ್ದಾರೆ. ಸೊ ನೀವು ಇನ್ನೂ ನೋಟಿಫಿಕೇಷನ್ ಅಂತ ಕೂತ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ. ಈಗ ಆಲ್ರೆಡಿ ಎಲ್ಲನೂ ಆಗಿದೆ, ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಬಿಡ್ತಾರೆ ನೋಟಿಫಿಕೇಷನ್ ಅಂತ 100% ಗೊತ್ತಿದೆ. ಸ್ಟಿಲ್ ನೀವು ವೇಟ್ ಮಾಡಿದೆ. ಸೊ ಇನ್ಸ್ಟಿಟ್ಯೂಟ್ ಯಾವುದೋ ನೋಡಿ ಚೆನ್ನಾಗಿ ಟೆಸ್ಟ್ ಸೀರೀಸ್ ಕೊಡ್ತಾ ಇದ್ದಾರೆ. ಸೊ ಬಂದು ಜಾಯ್ನ್ ಆಗಿ ಟೆಸ್ಟ್ ಸೀರೀಸ್ ಎಲ್ಲ ಮಾಡಿ, ನಾವಿಲ್ಲೆಲ್ಲ ಮೆಂಟರ್ಶಿಪ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ನಾವೆಲ್ಲ ಏನು ಇಲ್ಲಿ ಬಂದರೆ 24/7 ಅವೈಲೇಬಲ್ ಇದ್ದೇ ಇರ್ತೇವೆ. ಸೊ ನಿಮ್ಮ ಬೆಳಗ್ಗೆಯಿಂದ ಏನೇನು ನಿಮ್ಗೆ ಡೌಟ್ಸ್ ಇದೆ ಎಲ್ಲನೂ ಕ್ಲಿಯರ್ ಆಗುತ್ತೆ. ಸೊ ದೆನ್ ಬನ್ನಿ, ಏನು ಸುಧಾರಣೆಗಳು, ಯಾವ ರೀತಿಯಾಗಿ ಸುಧಾರಣೆಗಳು ಮಾಡ್ತಾರೆ? ಈಗ ಶಾಸಕಾಂಗವಾಗಿ ಸುಧಾರಣೆಗಳು ಮಾಡ್ತಾರೆ, ಹೌದಾ? ಅಂದರೆ ರಾಜಕೀಯ ಮಟ್ಟ, ಇಲ್ಲಿ ಸಮಿತಿಗಳನ್ನು ಆಧಾರವಾಗಿಟ್ಟುಕೊಂಡು, ಆಮೇಲೆ ಇತರೆ ಸುಧಾರಣೆಗಳು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನೀವು 3 ಆಯಾಮಗಳು ಅಥವಾ 2 ಆಯಾಮಗಳಲ್ಲಿ ಬರೋಕ್ಕಾಗಲ್ಲ. ಹಾಗಾಗಿ ಇತರೆ ಆಯಾಮಗಳಂತಂದಾಗ ನೀವು ಮೋರ್ ಡೈವರ್ಸ್ ಆಗ್ಬೋದು. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಆನ್ಲೈನು ಬಂದಿದೆ, ಯಾವುದು ಕೆಲವೊಂದಿಷ್ಟು ಪೋರ್ಟಲ್ಗಳು ಬಂದಿದೆ. ಅದನ್ನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ. ಇತರೆ ಏನಿದೆಯಲ್ಲ ಅದರಲ್ಲಿ ಕೆಲವೊಂದಿಷ್ಟು ಪೋರ್ಟಲ್ಗಳಾಗಿರ್ಬೋದು, ಈ ರೀಸೆಂಟ್ಲಿ ಚುನಾವಣಾ ಆಯೋಗದ ಏನಾದರೂ ಒಂದು ಹೊಸದು ಬಂತ ಇಟ್ಕೊಳ್ಳಿ, ಅಲ್ಲಿ ಇತರೆ ಅಂತ ಹಾಕ್ಬಿಟ್ಟು ಅಲ್ಲೆಲ್ಲವನ್ನು ನಾವು ಬರಿಬೋದು. ಸೊ ಶಾಸಕಾಂಗ ಸುಧಾರಣೆಗಳು ಹೆಂಗೆ? ಬರ್ರಿ, MLAಗಳು MP ಗಳು ನಮ್ಮವ್ರು ಏನು ಮಾಡತ್ತಾರ ಅನ್ನೋದು ನೋಡ್ಬೇಕಾಗತ್ತೆ, ಹೌದಾ? ಏನು ಶಾಸಕಾಂಗ? ಪ್ರಥಮವಾಗಿ ಪ್ರಜಾಪ್ರತಿನಿಧಿ ಕಾಯಿದೆ ಅಂತ ನೀವು ಕೇಳಿದ್ದೀರಿ, ಹೌದಾ? ಪ್ರಜಾಪ್ರತಿನಿಧಿ ಕಾಯಿದೆ, 2 ಪ್ರಜಾಪ್ರತಿನಿಧಿ ಕಾಯಿಗಳು ಟ್ವಿನ್ಸ್ ಅವರಿಲ್ಲಿ. ಯಾವ್ಯಾವು? 1950 ಮತ್ತು 1951 ಪ್ರಜಾಪ್ರತಿನಿಧಿ ಕಾಯ್ದೆಗಳು. ಇದರಲ್ಲಿ ಯಾವ ರೀತಿಯಾಗಿ ನಾವು ಮತದಾನವನ್ನು, ಅಂದರೆ ಮಾರಾಟ ಅಲ್ರಿ, ಮತದಾನವನ್ನು ಯಾವ ರೀತಿಯಾಗಿ ಮಾಡಬೇಕು? ನೀವು ದಾನಿಗರಾಗಿ, ಮಾರಾಟಗಾರ ವ್ಯಾಪಾರಿಗಳಾಗಬೇಡಿ, ಹೌದಾ? ಸೊ ಇಲ್ಲಿ ಒಂದು ರಾಜಕೀಯ ಪಕ್ಷ ನೋಂದಣಿ, ರಾಜಕೀಯ ಪಕ್ಷದ ನೋಂದಣಿ, ಆಮೇಲೆ ಅಭ್ಯರ್ಥಿ ಏನು ನೋಟಿಫಿಕೇಶನ್ ಆಗುತ್ತಲ್ಲ, ಅಭ್ಯರ್ಥಿ ಕಣಕ್ಕೆ ಇಳಿತಾನಲ್ಲ, ಸೊ ಅಲ್ಲಿ ಯಾವ ರೀತಿಯಾಗಿ ಮಾಡಬೇಕು. ಸೊ ಇಲ್ಲಿ ಬಂದಿದೆ ಏನು? MCC, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಮಾದರಿ ನೀತಿ ಸಂಹಿತೆಯನ್ನು ಯಾವ ರೀತಿಯಾಗಿ ನಾವು ಅವರಿಗೆ ಇದೇ ರೀತಿಯಾಗಿ, ನೀವು ಒಬ್ಬ ಮತದಾನ ಮಾಡಬೇಕಂದ್ರೆ ಇಷ್ಟೇ ವರ್ಷ ಇರಬೇಕು, ಆಮೇಲೆ ಒಬ್ಬ ಅಭ್ಯರ್ಥಿ ಆಗಬೇಕಂದ್ರೆ ಇಷ್ಟು ಏಜ್ ಅವರಿಗಿರಬೇಕು, ಅದು ಒಂದು ಪಕ್ಷ ಇರಬೇಕು, ಯಾವ ರೀತಿಯಾಗಿ ಒಂದು ಸ್ಟೇಟ್ ಪಕ್ಷ ಅಥವಾ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಏನು ಮಾಡ್ತಾ ಇದ್ದಲ್ಲ, ಅದು ಪ್ರಜಾಪ್ರತಿನಿಧಿ ಕಾಯ್ದೆ. ಅಂದರೆ ಪ್ರತಿನಿಧಿ ಯಾವ ರೀತಿಯಾಗಿ ಅವನು ಪ್ರತಿನಿಧಿಸಬೇಕು ಅನ್ನೋದನ್ನ ಒಂದು ಪ್ರೊಸೆಸ್ನ ಹೇಳ್ಕೊಡೋದೆ ಈ ಪ್ರಜಾಪ್ರತಿನಿಧಿ ಕಾಯ್ದೆಗಳು. ಇಲ್ಲಿ ಶಾಸಕಾಂಗದಲ್ಲಿ ಇದು ಫಸ್ಟ್ ಆಯಿತು. ಇನ್ನು ನೆಕ್ಸ್ಟು ನಿಮ್ಗೆಲ್ಲರಿಗೂ ಗೊತ್ತಿದೆ 61ನೇ ಸಂವಿಧಾನಿಕ ತಿದ್ದುಪಡಿ. ಸಂವಿಧಾನಿಕ ತಿದ್ದುಪಡಿ 1988ರಲ್ಲಿ ಏನಾಯಿತು? 21ರಿಂದ 18 ವಯಸ್ಸು ಇಳಿಸಿದ್ರು. ಎಲ್ಲಿ? ಏನಕ್ಕೆ? ಮತದಾನ ಮಾಡೋಕ್ರಿ, ಮತ್ತು ಬೇರೆ ಯಾವುದಕ್ಕೂ ಅಲ್ಲ. 1988ರಲ್ಲಿ ಅಂತ ಆ ಸಂದರ್ಭದಲ್ಲಿ ಏನಾಯಿತು? ಈ ಯೂತ್ಸ್ ಏನದಲ್ಲ, ತುಂಬ ಜನ ಯೂತ್ಸ್ಗಳು ತಮ್ಮ ಮತದಾನವನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು 21ರಿಂದ 18 ವಯಸ್ಸಿಗೆ. ಇದು ಸಹಿತ ಎಲೆಕ್ಟ್ರಲ್ ರಿಫಾರ್ಮ್ಸಲ್ಲೇ ಬರುತ್ತೆ ರೀ, ಹೌದಾ? ಇದಾದ ನಂತರ ಏನ್ರಿ? ಯಾವುದು? ಸಂವಿಧಾನಿಕ ತಿದ್ದುಪಡಿ, ಇದನ್ನು ಹೇಳಿದ್ವಿ. ಈಗ ನಿಮಗೆ ತಿಳಿದಿರೋ ಹಾಗೆ ಕೆಲವೊಂದಿಷ್ಟು ಏನಾಗುತ್ತೆ, ನಾವು ಕೆಲವೊಂದಿಷ್ಟು ಬಿಟ್ಟಿರ್ತೇವೆ, ಇದೂ ಬರಿಬೋದೈತಲ್ಲ. ಸೊ ಅದಕ್ಕಾಗಿಯೇ ಹೇಳೋದು ಏನು, ನಾವು ಕೊಡೋದು 100% ಏನು ಕೊಟ್ಟಿರಲ್ಲ. ಸೊ 80% ಆಗಿರ್ಬೋದು, ನೀವು 20% ಅಥವಾ ನೀವು 30% ಆ್ಯಡ್ ಮಾಡಿದಾಗ ಕಂಪ್ಲೀಟ್ 100% ಹೆಸರು. ನೆಕ್ಸ್ಟು 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆ ಗೊತ್ತಲ್ಲ, ನಿಮ್ಗೆ 100% ಗೊತ್ತಿರಲೇಬೇಕು. ಯಾಕಂದರೆ ರೀಸೆಂಟ್ಲಿ PDO ಅದೆಲ್ಲ ಓದಿದ್ದೀರಾ. ಸೊ ಅಂಥ ಸಂದರ್ಭದಲ್ಲಿ ನಿಮಗೆ ಕಂಪ್ಲೀಟಾಗಿ 73, 70 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ನಿಮಗೆಲ್ಲವೂ ಗೊತ್ತಿರುತ್ತೆ. ಯಾವ ಭಾಗ ಯಾವುದು ಅನುಸೂಚಿಯಲ್ಲಿದೆ ಅಂತ ಅನ್ನೋದು ಹೇಳೋದೇ ಬೇಡ, ಅಷ್ಟೊಂದು ಚೆನ್ನಾಗಿ ನೀವು ಓದಿದ್ದೀರಾ, ಹೌದಾ? ಇಲ್ಲಿ 200 ವಿಧಿ 243K, ಹೌದಾ? ಇಲ್ಲಿ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತದ್ರಿ. ಇದು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅನ್ನೋದನ್ನ ತಂತು. ಯಾವುದು? ಈ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು
ಗ್ರಾಮ ಪಂಚಾಯಿತಿ ಮತ್ತು ನಗರ ಸಭೆಗಳು ಏನಿದಾವಲ್ಲ ಇವ್ರ ಬಗ್ಗೆ ಇವು ಏನು ಎಲೆಕ್ಷನ್ ಮಾಡಬೇಕು ಅಂತ ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಕಾಪಾಡತಕ್ಕಂತಹ ಏನು ಸಂಸ್ಥೆಗಳಿದೆ, ಏನು ಶಾಸಕಾಂಗಗಳದಾವಲ್ಲ ಅದು ಈ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಮತ್ತು ನಗರ ಸಭೆಗಳು. ಇವೆಲ್ಲವ್ರದ್ದು ಎಲೆಕ್ಷನ್ ಮಾಡೋದು ಎಲ್ಲಿ ಬಂತು ಅಂತಂದರೆ ಈ ಇದರ ತಿದ್ದುಪಡಿಯಲ್ಲಿ ಅವ್ರನ್ನ ಕಂಡುಕೊಂಡ್ವಿ. ಹೌದಾ? ಸೊ ದೆನ್ ಏನಾಯಿತು, ಇಷ್ಟೆಲ್ಲ ಆಯ್ತು ರೀ. ಈಗ ಮತ್ತೆ ಇತ್ತೀಚೆಗೆ ಏನಾದರೂ ಆಗಿರಲೇಬೇಕಲ್ಲ, ಯಾಕಂದರೆ ಇಷ್ಟು ಸದ್ದಲ್ಲಿದೆ ಅಂತಂದಾಗ ಏನಾದರೂ ಒಂದು ತಿದ್ದುಪಡಿ ಆಗಿರಲೇಬೇಕಲ್ಲ. ಸುಮಾರು ತಿದ್ದುಪಡಿಗಳಾಗಿದ್ದಾವೆ ರೀ. ಸೊ ಈ ತಿದ್ದುಪಡಿಯಲ್ಲಿ ಯಾವುದ್ಯಾವುದು ತಿದ್ದುಪಡಿಗಳನ್ನು ಈ ರೀಸೆಂಟ್ಲಿ ಏನು ತಿದ್ದುಪಡಿ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಯಾವುದು? ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಆಯುಕ್ತರ ಸೇವಾ ಷರತ್ತು ಮತ್ತು ತಿದ್ದುಪಡಿ ಕಾಯ್ದೆ 2023ರಲ್ಲಿ. ಇಲ್ಲೇನಾಯ್ತು ರೀ, ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಲ್ಲ, ಸೊ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರೇನಿದಾರಲ್ಲ ಅವರನ್ನು ಯಾವ ರೀತಿಯಾಗಿ ನಾವು ನೇಮಿಸಬೇಕನ್ನೋದನ್ನ ಹೇಳ್ತು. ಏನು ಬದಲಾವಣೆ ಮಾಡ್ತು ಅಂತಂದರೆ, ಮುಂಚೆ ಏನು ಅಪಾಯಿಂಟ್ಮೆಂಟ್ ಕಮಿಟಿ ಇದೆಯಲ್ಲ, ಪ್ರಧಾನಮಂತ್ರಿಗಳು ಮತ್ತು ಮುಖ್ಯ ನ್ಯಾಯಾಂಗಾಧಿಕಾರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಆಮೇಲೆ ವಿರೋಧ ಪಕ್ಷದ ನಾಯಕರಿದ್ದರು. ಇಲ್ಲೇನು ಮಾಡಿದ್ರು, ಈ ಮುಖ್ಯ ನ್ಯಾಯಮೂರ್ತಿಯನ್ನು ತೆಗೆದುಬಿಟ್ಟು ಅಲ್ಲಿ ಪ್ರಧಾನಮಂತ್ರಿಯವರಿಂದ ನಾಮನಿರ್ದೇಶಿತವಾದಂತಹ ಯಾವುದೇ ಕ್ಯಾಬಿನೆಟ್ ಸಚಿವರನ್ನು ಈ ಸ್ಥಾನದಾಗ ತಂದರು. ಇವ್ರನ್ನ ಎಲಿಮಿನೇಟ್ ಮಾಡಿಬಿಟ್ಟು. ಸೊ ಇಲ್ಲಿ ಸಚಿವರು, ಕ್ಯಾಬಿನೆಟ್ ದರ್ಜೆ ಸಚಿವರು. ಇಲ್ಲೇನಿದೆಲ್ಲ ವಿರೋಧ ಪಕ್ಷದ ನಾಯಕರು ಇವರು ಇದ್ದೇ ಇದ್ದಾರೆ ಇವರು. ಹೌದಾ? ವಿರೋಧ ಪಕ್ಷದ ಇವೇನಿದಾವಲ್ಲ ಈ ಥರ ಬದಲಾವಣೆ ಆಯಿತು ಇಲ್ಲಿ ತನಕ ಪ್ರಸ್ತುತ. ಅಂದರೆ 1993ರಲ್ಲಿ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದೇನಾಯಿತು, 1993ರಲ್ಲಿ ಬಹು ಸದಸ್ಯರ ಆಯೋಗ ಆಯ್ತು ಇದು ಪ್ರಥಮ. ಆವಾಗ ಏನಿತ್ತು, ಇದರ ಹಿಂದಗಡೆ ಏನಿತ್ತಂದರೆ ಕೇವಲ ಒಬ್ಬರು ಮಾತ್ರ ಮುಖ್ಯ ಚುನಾವಣಾ ಆಯುಕ್ತರಿದ್ದರು. ಅವ್ರ ಹೊರತಾಗಿ ಯಾರೂ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ರು, 1993ರಲ್ಲಿ 3 ಜನನ ಚುನಾವಣಾ ಆಯೋಗದ ಒಂದು ಸದಸ್ಯರನ್ನಾಗಿ ಮಾಡಿದ್ರು. ಇವ್ರು ಯಾರು ಒಬ್ಬರಿಗಿಂತ ಒಬ್ಬರು ಕೆಳಗೂ ಇಲ್ಲ, ಒಬ್ಬರಿಗಿಂತ ಒಬ್ಬರು ಮೇಲೂ ಇಲ್ಲ. ಈ ಚೀಫ್ ಎಲೆಕ್ಟ್ರಲ್ ಕಮಿಷನ್ ಅಂದ ತಕ್ಷಣ ಅವರು ಉನ್ನತ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಇಲ್ಲ, ಆ ಥರ ಇಲ್ಲ. ಸೊ ಎಲ್ಲರೂ ಈಕ್ವಲೆಂಟ್ ಆಗಿ ಇರ್ತಾರೆ. ಬಟ್ ಮುಖ್ಯ ಚುನಾವಣಾ ಆಯುಕ್ತರ ಕರ್ತವ್ಯ ಏನಿರುತ್ತೆ ಅಂದರೆ ಅವರು ಒಂಥರ ಹೆಡ್ ಆಗಿ ಕೆಲಸ ಮಾಡ್ತಾರೆ, ಅಂದರೆ ಕೆಲಸದ ಸಂದರ್ಭದಲ್ಲಿ. ಸೊ ನೆಕ್ಸ್ಟ್ ಏನಾಯ್ತು ರೀ, ಈಗ ನಾವೇನು ಮಾಡಿದ್ವಿ, ಶಾಸಕಾಂಗ ನೋಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇನ್ನೂ ನಾವು ಕೆಲವೊಂದಿಷ್ಟು ಆಯಾಮಗಳನ್ನಾಗಿ ಬರಿತಾ ಇದ್ದೀವಲ್ಲ, ಆ ಆಯಾಮಗಳು ಯಾವುದಂತಂದರೆ ಪ್ರಮುಖವಾದಂತಹ ಸಮಿತಿಗಳು. ಪ್ರಮುಖ ಸಮಿತಿಗಳು ಹಲವಾರು ಸಮಿತಿಗಳಿದಾವೆ ರೀ. ನಾವು ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಬರಿಬೇಕಾದ್ರೆ ಅಷ್ಟೂ ಸಮಿತಿಗಳನ್ನು ಹೇಳೋಕ್ಕಾಗಲ್ಲ. ಯಾಕಂದರೆ ಬರೀ ಅದೇ ಬರೆದ್ಬಿಟ್ರೆ ಅವ್ರಿಗೇನು ಅನಿಸ್ಬಿಡುತ್ತೆ, ಏನಪ್ಪ ಸಮಿತಿಗಳು ಬರೆದಿದ್ದಾನೆ, ಇದು ಬರೆದಿದ್ದಾನೆ. ಕೆಲವೊಂದಿಷ್ಟು ಸಮಿತಿಗಳು, ಮುಖ್ಯವಾದಂಥ ಸಮಿತಿಗಳನ್ನು ಇಲ್ಲಿ ನಾವು ಬರಿಬೇಕಾಗುತ್ತೆ ರೀ. ಅದಕ್ಕಾಗಿ ಏನು, ತಾರಕುಂಡೆ ಸಮಿತಿ ಅಂತ ಫಸ್ಟ್ ಬಂತು ರೀ 1975ರಲ್ಲಿ. ತಾರಕುಂಡೆ ಸಮಿತಿ ಇವ್ರೇನು ಹೇಳಿದ್ರಿ ನೋಡ್ರಿ, ಫಸ್ಟಿಗೆ ಏನಾಗ್ಬಿಡುತ್ತೆ, ಹಸ್ತಕ್ಷೇಪ ಸ್ಟಾರ್ಟ್ ಆತ್ರಿನ. ಏನಿಲ್ಲ, ಏನು ಒಂದು ಚುನಾವಣೆ ಆಗಕ್ಕೆ ಸ್ಟಾರ್ಟ್ ಆಯಿತು, ಈ ಆಡಳಿತ ಪಕ್ಷದಲ್ಲಿರೋರು ನಮ್ಗೆ ಚೆನ್ನಾಗಿರ್ಬೇಕು, ಇನ್ನೂ ವಿರೋಧ ಪಕ್ಷದವರು ಇಲ್ಲ ನೀವು ಈ ಥರ ಮಾಡಿದಾರೆ ಅನ್ನೋದು ಸ್ಟಾರ್ಟ್ ಆಗೇ ಆಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಮಾಡಿಬಿಟ್ರು, ಹಸ್ತಕ್ಷೇಪವನ್ನು ನೀವು ತೆಗೆದು ಹಾಕಿ, ಹಸ್ತಕ್ಷೇಪ ಮಾಡಬೇಡ್ರಿ. ಏನು ಮಾಡಬೇಡಿ, ಎಲ್ಲಿ ಹಸ್ತಕ್ಷೇಪ? ಕಾರ್ಯಾಂಗದಿಂದ. ಯಾಕೆ ಕಾರ್ಯಾಂಗದಿಂದ ಅಂತಂದರೆ, ಈ ನೇಮಕಾತಿ ಏನಿದೆ ಅಲ್ರಿ, ಚುನಾವಣಾ ಆಯುಕ್ತರು ಮತ್ತು ನೇಮಕಾತಿ ಯಾರು ಮಾಡೋರು, ಯಾರು? ಅದು ಕಾರ್ಯಾಂಗದವರು. ಹಾಗಾಗಿ ಏನಾಯಿತು, ಕಾರ್ಯಾಂಗದ ಹಸ್ತಕ್ಷೇಪ ಅತಿಯಾಗಿ ಇರಬಾರ್ದು. ಆದ್ದರಿಂದ ನೀವು ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮತ್ತು ಸ್ವತಂತ್ರ ಚುನಾವಣಾ ಆಯೋಗ ಕೊಡ್ರಿ ಅಂತ. ಹೌದಾ? ಇಲ್ಲಿ ಬಂತು ನೋಡ್ರಿ, ಸ್ವತಂತ್ರ ಚುನಾವಣಾ ಆಯೋಗನ ಯಾರು ಅಂದರೆ ತಾರಕುಂಡೆ ಸಮಿತಿಯವರು ಮಾಡಿದ್ರು. ಸೊ ತಾರಕುಂಡೆ ಸಮಿತಿ ಆದಮೇಲೆ ತುಂಬ ಸಮಿತಿಗಳನ್ನು ಬಂದಿದ್ದಾವ್ರಿ. ಅದರಲ್ಲಿ ಮುಖ್ಯವಾಗಿ ಏನು, ನೆಕ್ಸ್ಟು ಇದು ಇಂಪಾರ್ಟೆಂಟ್ ರೀ, ದಿನೇಶ್ ಗೋಸ್ವಾಮಿ ಕಮಿಟಿ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲಿ ಬಹಳಷ್ಟು ಸುಧಾರಣೆಗಳು ಆದವು ರೀ. ಚುನಾವಣಾ ಸುಧಾರಣೆ 1990ರಲ್ಲಿ ಬಂತು. ಏನು ಸುಧಾರಣೆಗಳು ಬಂದು ದಿನೇಶ್ ಗೋಸ್ವಾಮಿ ಸಮಿತಿಯಲ್ಲಿ ಅಂತಂದರೆ,
ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವ ಕಾಯ್ದೆ 1971. ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ಅಥವಾ ಅವಮಾನ ತಡೆಗಟ್ಟುವ ಕಾಯ್ದೆ 1971 ಇತ್ತು. ಇದು ಏನು? ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಮತ್ತು ಲಾಂಛನ ಅಥವಾ ಚಿಹ್ನೆ, ಏನು ಇವುಗಳಿಗೆ ಅಗೌರವ ತೋರಿಸ್ತಾರಲ್ಲ ಅಂಥ ವ್ಯಕ್ತಿಗಳನ್ನು 6 ವರ್ಷ ತನಕ ನೀವು ನಿರ್ಬಂಧ ಹೇರ್ರಿ ಅಂತ ಹೇಳ್ತೀರಿ ಸಮಿತಿ. ಚುನಾವಣೆಯಿಂದ ನಿರ್ಬಂಧ ಆಗ್ಯದೇನ್ರಿ? ಚುನಾವಣೆ ಕೆಲವೊಂದು ಇತ್ತೀಚೆಗೆ ಒಂದು ರೀಲ್ಸ್ ಇದು ಆಗಿತ್ತು. ಏನು ಒಬ್ಬ ಪ್ರಖ್ಯಾತ ಮುಖ್ಯಮಂತ್ರಿಯವರು ರಾಷ್ಟ್ರಗೀತೆ ಆಗ್ತಿರ್ಬೇಕಾದ್ರೆ ಕಾಮಿಡಿ ಮಾಡ್ತಾಯಿದ್ರು. ಆಗ್ತದೇನ್ರಿ ಅದು? ಅಂಥ ಸಂದರ್ಭಗಳದಾವ್ರಿ. ಅದಕ್ಕೆ ಹೇಳೋದು ಏನು, ಅಧಿಕಾರಿಗಳಾದಾಗ ಇಂಥ ಆ್ಯಕ್ಟ್ಗಳನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಸೊ ನೀವು ಅದಕ್ಕೆ ಎಫರ್ಟ್ ಹಾಕ್ತಾಯಿದ್ದೀರಾ, ಒಳ್ಳೆ ಎಫರ್ಟ್ ಹಾಕಿ ಚೆನ್ನಾಗಿ. ಅಂದರೆ ಅಧಿಕಾರಿಗಳಾದಾಗ ಅಥವಾ ನೀವೊಂದು ನಾಗರಿಕ ಸೇವಕರಾದಾಗ ಇಂಥವುಗಳನ್ನೆಲ್ಲ ತಡೆಗಟ್ಟಿ ಇಂತಹ ಸುಧಾರಣೆಗಳದಾವಲ್ಲ, ಇಂಥ ಸಮಿತಿಗಳ ಶಿಫಾರಸುಗಳದಾವಲ್ಲ, ಅವಾಗ ನೀವು ಇಂಪ್ಲಿಮೆಂಟು ಮಾಡ್ಬೋದು. ಆಮೇಲೆ ಈ ಆ್ಯಕ್ಟ್ ಏನಲ್ಲಿದೆ ಅಲ್ರಿ, ಆ ಆ್ಯಕ್ಟ್ ಮಾಡಿದವ್ರು ಆ್ಯಕ್ಟ್ ವೈಲೇಟ್ ಮಾಡಿದಾಗ ಹೆಂಗೆ ಅನ್ಸುತ್ತೆ ಹೇಳಿ? ಸೊ ಇದು ಆಮೇಲೆ ಅವರು ಮೋರ್ ದೆನ್ 2 ಏನು 2ಕ್ಕಿಂತ ಹೆಚ್ಚು ಸ್ಥಾನಗಳಿಗೆ ನಿರ್ಬಂಧ ಇರ್ತ್ರಿ. ಯಾರಿಗೆ? ಅಭ್ಯರ್ಥಿಗೆ. ಬೆಟ್ರು 5-6 ಕಡೆ ನಿಂತ್ಕೊಂಡ್ಬಿಟ್ಟು 2 ಕಡೆ ಅಂದರೆ 2 ಕಡೆ ನೀವು ನಿಲ್ಬೋದು. ಈ ಪ್ರಸ್ತುತ ಏನಿದೆ ರೀ, 2 ಕಡೆ ನೀವು ಎಲೆಕ್ಷನ್ನ ನಿಲ್ಬೋದು. ಆದರೆ ಮೋರ್ ದೆನ್ 2 ಎಲೆಕ್ಷನ್ನ ನೀವು ಅಂದರೆ ಮೋರ್ ದೆನ್ 2 ಏನು ಸ್ಥಳ ಇದೆ ಅಥವಾ ಒಂದು ಸ್ಥಾನಗಳಿದಾವಲ್ಲ ಅಲ್ಲಿ ನೀವು ನಿಲ್ಲೋ ಹಾಗಿಲ್ಲ. ನೀವು 2 ಕಡೆ ಎಲ್ಲಾದರೂ ನಿಂತ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಏನಾಯಿತು ಅಂದರೆ ಪ್ರೀವಿಯಸ್ ಇದರಲ್ಲೆಲ್ಲ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು 2 ಕಡೆ ಎಲೆಕ್ಷನ್ ನಿಲ್ತರು. ಇತ್ತೀಚೆಗೆ 2 ಕಡೆ ಎಲೆಕ್ಷನ್ ನಿಂತಿದ್ರು ಅವರು. ಒಂದು ಕೇರಳದ ವಯನಾಡಿನಲ್ಲಿ ಮತ್ತು ಅಲ್ಲಿ ಆಮೇಲೆ ರಾಯ್ಬರೇಲಿ ಇದಲ್ಲ ಅಲ್ಲಿ ನಿಂತಿದ್ರು. ಸೊ ಇವು 2 ನಿಲ್ಲಕ್ಕೆ ಕಾರಣ ಏನು? ಯಾವ ಸಮಿತಿ ಶಿಫಾರಸು ಅಂತಂದರೆ ದಿನೇಶ್ ಗೋಸ್ವಾಮಿ ಸಮಿತಿ. ಸೊ 2ಕ್ಕಿಂತ ಹೆಚ್ಚು ಸ್ಥಾನಗಳಿಗೆ ನೀವು ನಿಲ್ಲೋ ಹಾಗಿಲ್ಲ ಅಂತ ಹೇಳ್ತು. ಇದೆಲ್ಲ ಆದಮೇಲೆ ಏನಾಯ್ತು ಗೊತ್ತೇನ್ರಿ, ಈ ಏನು ಎಲೆಕ್ಷನ್ ಕಮಿಷನ್ ಮೇಲೆ ಎಲ್ಲರಿಗೆ ಒಂದು ನಂಬಿಕೆ ಬರೋಕ್ಕೆ ಒಬ್ಬ ಏಕೈಕ ವ್ಯಕ್ತಿ ಕಾರಣ ಯಾರು? TN ಶೇಷನ್ ಅಂತ ನೀವೆಲ್ಲ ಕೇಳಿದ್ದೀರಿ, ಹೌದಾ? TN ಶೇಷನ್ ಇವರು IAS ಅಧಿಕಾರಿ. ಏನಾಗಿದ್ರು? ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದರು. ಯಾವಾಗ? 1990ರಿಂದ 1996ರವರೆಗೆ. ಇತ್ತೀಚೆಗೆ ಏನಾಯಿತು, 2022ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ವರ್ಡ್ ಹೇಳ್ತೀರಿ. ಏನು? TN ಶೇಷನ್ ಎನ್ನುವರು ಒಮ್ಮೊಮ್ಮೆ ಮಾತ್ರ ಸಂಭವಿಸುತ್ತಾರೆ. ಇಂಥ ವರ್ಡ್ಸ್ಗಳನ್ನ ಬರಿಬೇಕು ನಾವು. TN ಶೇಷನ್ ಹ್ಯಾಸ್ ಕಮ್ ಒನ್ಸ್ ಇನ್ ಅ ವೈಲ್ ಅಂತ ಹೇಳ್ತೀರಿ. ಏನು ಅಂದರೆ TN ಶೇಷನ್ ಎನ್ನುವರು ಇಂಥ ವರ್ಡ್ಸ್ಗಳನ್ನ ಬರಿಬೇಕ್ರಿ ನಾವು. ಅಂದಾಗ ಚುನಾವಣಾ ಸುಧಾರಣೆಗಳಿಗೆ ಒಂದು ಅರ್ಥ ಬರುತ್ತೆ. TN ಶೇಷನ್ರವರು ಒಮ್ಮೊಮ್ಮೆ ಮಾತ್ರ ಸಂಭವಿಸುತ್ತಾರೆ. ಅಂದರೆ ಅಷ್ಟೊಂದು ಎಲೆಕ್ಟ್ರಲ್ ಇವ್ರಿಗೆ ಹೆಂಗಂದರೆ ಚುನಾವಣಾ ಸುಧಾರಣೆಗಳ ನಾಗಾಲೋಟ ಕಂಡಿದ್ದೇ ಇವ್ರ ಸಂದರ್ಭದಲ್ಲಿ, ಇವ್ರು ಮುಖ್ಯ ಚುನಾವಣಾ ಆಯುಕ್ತರಾದಂಥ ಸಂದರ್ಭದಲ್ಲಿ ಇಂಥ ವರ್ಡ್ಗಳನ್ನ ನೀವು ಬರಿಬೇಕು. ಸೊ ಇಂಥ ವರ್ಡ್ಗಳನ್ನ ಬಂದಾಗ ಇದು ನೋಡಿ ನಿಮಗೆ ಕರೆಂಟ್ ಅಫೇರ್ಸು ಒಂಥರನೂ ಅನಿಸುತ್ತೆ. ಆಮೇಲೆ ನಿಮಗೆ ಒಂದು ಸ್ಪೆಸಿಫಿಕ್ ಡೇಟಾನು ಕೊಟ್ಟಾಗ ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದನ್ನು ಹೇಳ್ದಂಗೆ ಆಗುತ್ತೆ. ಇವ್ರು ಏನು ಮಾಡಿದ್ರು? ಮದ್ಯ ಮಾರಾಟ. 2ನೇದು ಇದು ಅಂತೂ ಇದೇ ಅದ ರೀ, ಇದನ್ನು ನೋಡ್ಕೊಳ್ಳಿ. ಮತ ಮಾರಾಟ ಅಂದರೆ ಆಮಿಷ ರೀ, ಹಣದ ಆಮಿಷ. ಹೌದಾ? ನಾವು ಹೇಳ್ತೀವಿ ರೀ, ಸ್ಟಿಲ್ ಇದನ್ನು ವೈಲೇಟ್ ಮಾಡೋರು ಯಾರು? ನಾವೇ. ಅಂದರೆ ನಾಗರಿಕರೇ ಇದನ್ನು ವೈಲೇಟ್ ಮಾಡ್ತೇವೆ. ಸೊ ಅಂಥ ಇದು ಆಗಬಾರ್ದು. ಇವ್ರಿಗಿಂತ ಮುಂಚೆ ಯಾವ ಪರಿಸ್ಥಿತಿ ಇರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ. ಅದಕ್ಕಾಗಿ ಏನು ಮಾಡಿದ್ರು? ಮಾದರಿ ನೀತಿ ಸಂಹಿತೆ ಇದು ವೈಲೇಟ್ ಆಗದೆ ಇರೋ ಥರ ಇವರು ಕ್ರಮವನ್ನು ಕೈಗೊಂಡ್ರು. ಏನೇನು ಕ್ರಮಗಳು ಅಂತಂತ ಹೇಳಿದ್ರೆ ಇವೇ ನೋಡ್ರಿ. ಯಾವ ಮಾದರಿ ನೀತಿ ಸಂಹಿತೆಯನ್ನು ಖಂಡಿತವಾಗಿ ಅಂದರೆ ಈ ಥರ ಹೇರಬೇಕು, ನಾವು ಈ ಥರ ಮಾಡಬೇಕು. ಅಂದರೆ ದ್ವೇಷ ರಾಜಕಾರಣದ ಬಗ್ಗೆ ಇವರು ದ್ವೇಷ ಯಾವ ಥರ, ಈಗ ಒಂದು ಜಾತಿ ಮತ್ತು ಧರ್ಮದ ಆಧಾರವಾಗಿ ಮತ ಪ್ರಚಾರ ಅಂತ ಮಾಡಬಾರ್ದಕ್ಕೆ ಮಾದರಿ ನೀತಿ ಸಂಹಿತೆಯನ್ನು ಕಡ್ಡಾಯವಾಗಿ ಒಂದು
ಶಿಸ್ತಿನಿಂದ ಇವರು ಜಾರಿ ಮಾಡೋಕ್ಕೆ ಟ್ರೈ ಮಾಡಿದ್ರು TN ಶೇಷನ್ ಅವರು. ಇದಾದ ನಂತರ ಏನಾಯಿತು, ಕೆಲವೊಂದಿಷ್ಟು ಸಮಿತಿಗಳು ಬರ್ತಾವ್ರಿ. ಅಲ್ಲೇನಾಗುತ್ತೆ, ನಾವು ಬರೀ ಸಮಿತಿಗಳು ಬಹಳ ಬರ್ದಂಗೆ ಆಗ್ಬಿಡುತ್ತೆ. ಸೊ ಇಂಥ ಏನು ಇದೆ ಅದರಲ್ಲ ಅವರೆಲ್ಲ ಬರೆದಾಗ ಇನ್ಯಾರು ವೋಹರಾ ಸಮಿತಿ ಅಂತ ಬರುತ್ತೆ. ಅವೆಲ್ಲ ನೋಡ್ಕೊಳ್ಳಿ, ನಾನು ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಈಗ ಏನಾಗುತ್ತೆ, ಅಷ್ಟು ಬರ್ಕೊಂತ ಹೋದರೆ ನಿಮ್ಗೆ 600 ವರ್ಡ್ಸ್ಗೆ ಮಾತ್ರ ಬರಿಬೇಕು. ಸೊ ಅಂಥ ಸಂದರ್ಭಕ್ಕೆ ಕಷ್ಟ ಆಗ್ಬಿಡುತ್ತೆ. ಇನ್ನೇನು ಇಂದ್ರಜಿತ್ ಗುಪ್ತಾ ಕಮಿಟಿ ಅಂತ ಬರುತ್ತೆ. ಇದನ್ನು ತುಂಬ ಇಂಪಾರ್ಟೆಂಟ್, ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಮಿಟಿ ಇದಾವಲ್ಲ ಅಂಥವು ಬರೀರಿ. ಇಂದ್ರಜಿತ್ ಗುಪ್ತಾ ಸಮಿತಿ ರಾಜಕೀಯ ಅಪರಾಧೀಕರಣ ಬಗ್ಗೆ ಮಾತಾಡಲ್ರಿ. ವೋಹರಾ ಸಮಿತಿ ಏನಿದೆಯಲ್ಲ ಅದು ರಾಜಕೀಯ ಅಪರಾಧೀಕರಣದ ಬಗ್ಗೆ ಮಾತಾಡುತ್ತೆ. ಇಂದ್ರಜಿತ್ ಗುಪ್ತಾ ಕಮಿಟಿ ಏನು ಮಾಡ್ತಾರೆ ಅಂತಂದರೆ ಚುನಾವಣಾ ಖರ್ಚು ವೆಚ್ಚಗಳು, ಚುನಾವಣಾ ನಿಧಿ ಏನು ನೀವು ಕೇಳ್ತಾ ಇದ್ದೀರಲ್ಲ, ಇದು ಯಾವ ರೀತಿಯಾಗಿರಬೇಕು ಚುನಾವಣಾ ನಿಧಿಗಳು. ಸೊ ರೀಸೆಂಟ್ಲಿ ನೋಡಿದ್ರಲ್ಲ ಎಲೆಕ್ಟ್ರಲ್ ಬಾಂಡ್, ಹೌದಾ, ಮತದಾನದ ಬಾಂಡ್ಗಳು ಕೇಳಿದ್ದೀರಾ? ಅದು ಸಹಿತ ಒಂದು ರಿಫಾರ್ಮೆ 2018 ಬಂತು. 2024 ಅದು ಅಸಂವಿಧಾನಿಕ ಎಂದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ನು ಕೊಡ್ತೀರಿ. ಏನು ಬನ್ನಿ, ಚುನಾವಣಾ ನಿಧಿಗಳು ಯಾವ ರೀತಿಯಾಗಿರಬೇಕು, ನಗದು ರೂಪದಿಂದ ವಸ್ತುಗಳ ರೂಪದಲ್ಲಿ, ಯಾವ ರೀತಿಯಾಗಿ, ಮಾಧ್ಯಮಕ್ಕಾಗಿರ್ಬೋದು ನೀವು ಕೊಡೋದು, ಇನ್ನು ಪತ್ರಗಳಾಗಿರ್ಬೋದು, ಈ ರೀತಿಯಾಗಿ ನೀವು ಕೊಡಿ. ಚುನಾವಣೆದು ಏನು ಎಲೆಕ್ಟ್ರಲ್ ನಿಂದಿರ್ತಾರಲ್ಲ ಅಭ್ಯರ್ಥಿಗಳಿಗೆ ನೀವು ಹಣದ ರೂಪದಲ್ಲಿ ಕೊಡಬೇಡಿ. ಹಣದ ರೂಪದ ಬದಲಾಗಿ ಯಾವ ಥರ ಕೊಡಿ, ಮಾಧ್ಯಮಗಳಿಗೆ ನೀವು ಇದನ್ನು ಅವ್ರಿಗೆ ಫ್ರೀ ಆಗಿ ಕೊಡಿ. ಆಮೇಲೆ ಈ ಅಂದರೆ ಪತ್ರಗಳು ಏನು ಕ್ಯಾನ್ವಾಸ್ ಮಾಡ್ತಿರ್ತಾರಲ್ಲ ಅಂಥ ಟೈಮಲ್ಲಿ ನೀವು ಈ ಥರ ಅವರಿಗೆ ಇಷ್ಟು ಹಣ ಏನಿದೆಯಲ್ಲ ಅದಕ್ಕೆ ರಿಸ್ಟ್ರಿಕ್ಷನ್ ಮಾಡಿ. ಈಗ ಅರೌಂಡ್ 90 ಲಕ್ಷ ತನಕ ನೀವು ಖರ್ಚು ಮಾಡ್ಬೋದು ಲೋಕಸಭಾ ಆಗ್ತಿದ್ರೆ, 75 ಲಕ್ಷ ಎಲ್ಲೋ MLAಗಳಿಗೆ ಈ ಥರ ಅಂತ ಹೇಳ್ಬಿಟ್ಟು ಈ ವಸ್ತುಗಳ ರೂಪದಲ್ಲಿ ಕೊಡಿ ಅಂತ ಅವರು ಹೇಳಿದ್ದು. ಯಾರು? ಇಂದ್ರಜಿತ್ ಗುಪ್ತಾ ಕಮಿಟಿ. ಈ ಸಮಿತಿಗಳು ಪ್ರಮುಖವಾದಂಥ ಸಮಿತಿಗಳು ಮುಗಿದ್ರಿ. ಇನ್ನೇನು ಮೂರನೇ ಆಯಾಮ ನಮ್ಮದು. ಮೂರನೇ ಆಯಾಮ ಏನಿತ್ತು ರೀ, ಇತರೆ ಅಂತ ಹೇಳಿದ್ನಿ, ಹೌದಾ? ಇತರೆಯಲ್ಲಿ ನಿಮಗೆ ಫ್ರೀಡಮ್ ಅದರ, ಇಲ್ಲಿ ಏನು ಬರಿಬೋದು, ಫ್ರೀಡಮ್ ಇದು. ಇತರೆ ಅಂತಂದಾಗ ಇವುಗಳನ್ನು ಹೊರತುಪಡಿಸಿ ಇನ್ನೂ ಯಾವುದಾದ್ರೂ ನಾವು ಸಮ್ ಅಮೌಂಟ್ ಆಫ್ ಟೈಮ್ ಏನಾಗ್ಬಿಡುತ್ತೆ, ಅಲ್ಲಿ ಇದು ಇದು ಬರಿಬೇಕಾಗಿತ್ತಲ್ಲ ನಾನು, ಇಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಇತರೆ ಅಂತ ಹಾಕೊಂಡ್ರೆ ಅಲ್ಲಿ ಏನು ನೀವು ಬರಿತೀರಲ್ಲ, ಸೊ ಮಿಸ್ಲೇನಿಯಸ್ ಖರ್ಚು ಅಂತ ಮಾಡ್ತಾರೆ. ಏನು ಕಾಮರ್ಸ್ ಇದರಲ್ಲೆಲ್ಲ, ಅಥವಾ ನೀವು ಒಂದು ವಾಣಿಜ್ಯ ಏನಾದರೂ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಮಿಸ್ಲೇನಿಯಸ್ ಅಂತ ಖರ್ಚು ಹಾಕಿಬಿಟ್ಟಿರ್ತಾರೆ. ಅಲ್ಲಿ ಯಾವುದಾದ್ರೂ ಒಂದು ಖರ್ಚು ವೆಚ್ಚನ ಬಿಟ್ಟಿದ್ರೆ ಅಲ್ಲಿ ತಂದು ಮಿಸ್ಲೇನಿಯಸಲ್ಲಿ ಸೇರಿಸ್ಬಿಡೋದು, ಆ ಥರ. ಇದು ಒಂದು ಕಲೆ ಅಷ್ಟೇ. ಆರ್ಟ್ ಈಸ್ ಆನ್ಸರ್ ರೈಟಿಂಗ್ ಈಸ್ ಆರ್ಟ್, ಆ ಥರ. ಇದು ಇತರೆ. ಇತರೆಯಲ್ಲೇನು, ನೀವು 1996 ಇಲ್ಲಿ ತನಕ ಏನಿದೆಯಲ್ಲ 2025 ತನಕ, ಇಲ್ಲಿ ತುಂಬ 1993 96 2013 ತುಂಬ ಎಲೆಕ್ಟ್ರಾನ್ ಸುಧಾರಣೆಗಳಾದವು ರೀ. ಬಟ್ ನಾವು ಆ ಥರ ವಿತ್ ಟೈಮ್ ಡಾಟಾ ಬರ್ಕೊಂತ ಹೋಗ್ಬಿಟ್ರೆ ಏನ್ಬಿಡುತ್ತೆ, ಒಂಥರ ಅದನ್ನು ಚೆನ್ನಾಗಿ ಅನಿಸುತ್ತೆ. ಆ ಥರ ಬರೆಯೋಕ್ಕೆ ಹೋಗೋ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಿಸ್ ಮಾಡಿರ್ತೀರ, ಅವುಗಳನ್ನ ಇಲ್ಲಿ ಬರೆಯೋದು ಯಾವ ರೀತಿ. ಇತರೆ ಸುಧಾರಣೆಗಳಲ್ಲಿ ಫಸ್ಟ್ ಏನ್ರಿ, ಅಂಚೆ ಮತದಾನ ಬ್ಯಾಲೆಟ್ ವೋಟಿಂಗ್ ಅಂತ ಬಂತು. ಪೋಸ್ಟಲ್ ವೋಟ್ ಅಂತೇಳಿ ಅಂಚೆ ಮತದಾನ 1999. ಯಾಕಂದರೆ ಕಾರ್ಗಿಲ್ ಯುದ್ಧ, ಇಂಥ ಸಂದರ್ಭದಲ್ಲಿ ಈ ಡಿಫೆನ್ಸ್ನವರು ಎಲ್ಲಿಂದ ಓಟ್ ಹಾಕ್ಬೇಕು, ಅವರು ಇಲ್ಲಿಂದ ತನಕ ಬಂದು ಓಟ್ ಹಾಕೋಕ್ಕಾಗಲ್ಲ. ಸೊ ಅವ್ರು ಅಂಚೆಯಿಂದನೂ ಕಳಿಸ್ಬೋದು, ಅಥವಾ ಬೇರೆ ಎಲ್ಲೋ ನೀವು ಇದ್ದೀರಾ ಕೆಲಸದಲ್ಲಿ. ಈಗ ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಈ ರಿಟರ್ನಿಂಗ್ ಆಫೀಸರ್ ಕೆಳಗಡೆ ಎಲ್ಲ ಒನ್ಸ್ ಮಾದರಿ ನೀತಿ ಸಂಹಿತೆ ಜಾರಿ ಆದಮೇಲೆ ಎಲ್ಲ ಗೌರ್ಮೆಂಟ್ ಆಫೀಸರ್ಗಳು ಯಾರ ಕಡೆ ಇರ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರಲ್ಲಿ ಇರ್ತಾರೆ. ಅವ್ರು ಹೆಂಗೆ ಓಟ್ ಹಾಕಬೇಕು, ಈ ಪೋಸ್ಟಲ್ ಬ್ಯಾಲೆಟ್. ಅವರಿಗೊಂದು ಪೋಸ್ಟಲ್ ಬ್ಯಾಲೆಟ್ ಕೊಟ್ಟಿರ್ತಾರೆ, ಅವರಿಗೆ ಒಂದು ಬ್ಯಾಲೆಟ್ ಪೇಪರ್ ಇರುತ್ತೆ. ಆ ಬ್ಯಾಲೆಟ್ ಪೇಪರಲ್ಲಿ ಎಲ್ಲ ಯಾರಿಗೆ ನೀವು ಓಟ್ ಹಾಕ್ತೀರ ಅನ್ನೋದನ್ನ ಅಲ್ಲಿ ಸೀರಿಯಲ್ ಇರುತ್ತೆ, ಅದಕ್ಕೆ ಸೀರಿಯಲ್ನ ಹಾಕ್ಬಿಟ್ಟು ಅದನ್ನು ಪೋಸ್ಟಲ್ಲಿ ಮಡಿಸ್ಬಿಟ್ಟು, ಅದು ಸಹಿತ ನಿಮ್ಗೆ ಯಾವ ರೀತಿ ಅದು ಪ್ರೈವೇಸಿ ಇರುತ್ತೆ, ಅದು ನಿಮಗೆ ಮುಕ್ತ ಮತದಾನ ಪ್ರಕ್ರಿಯೆಯಲ್ಲಿ ಅಡಿಯಲ್ಲಿ ಬರೋದಿಲ್ಲ. ಆ ಥರ ಅಷ್ಟು ಸೆಕ್ಯೂರ್ ಕೊಡ್ತಾರೆ ನಿಮಗೆ. ಸೊ ಅಂಚೆ ಮತಪತ್ರ ಆಯಿತು. ಆಮೇಲೆ ಪ್ರಾಕ್ಸಿ ಮತದಾನ ಬಂತು ರೀ. ಆಮೇಲೆ ನಿಮಗೆ ತಿಳಿದಿರೋ ಹಾಗೆ ಇಷ್ಟೆಲ್ಲ ಬಂದು ಈಗ ರೀಸೆಂಟ್ಲಿ ಏನಿದೆಲ್ಲ, ಸೊ ನೋಟ ಕೇಳಿದ್ದೀರಾ, ನೋಟ 2013 ಬಂತು. VVPAT ಇವೆಲ್ಲ ಕೇಳಿದಿರಿ. ಆಮೇಲೆ ರೀಸೆಂಟ್ಲಿ ಏನಾಯಿತು, ವೃದ್ಧರಿಗೆ ಅಥವಾ ಹಿರಿಯ ನಾಗರಿಕರಿಗೆ ಮನೆಯಿಂದ ಮತದಾನ ಪ್ರಕ್ರಿಯೆ ಬಂತು. ಹೋದರೆ ನೋಡಿದರೆ ಅನ್ಕೋತೀನಿ, ಐ ಗೆಸ್ ಮನೆಯಿಂದ ಮತದಾನ ಇದು 2023 ಎಲೆಕ್ಷನಲ್ಲಿ ಇದನ್ನು ತಂದರ್ರಿ. ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಯಾರದೇ ರೀಸೆಂಟ್ಲಿ ಮನೆಗೆ ಹೋಗಿ ಇದನ್ನು ಹಾಕೊಂಡು ಬರ್ಬೋದು ಅಂತ
ಇಶ್ಯೂಗಳು ಸ್ಟಾರ್ಟ್ ಆಗಿದ್ರು. ಯಾವ ರೀತಿಯಾಗಿ ಅವ್ರಿಗೆ ಪ್ರೈವೇಸಿ ಕೊಡ್ಬೋದು, ಅಂದರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಹಂಗಿರ್ತಾರೆ, ನೀವು ಯಾವ ರೀತಿಯಾಗಿ ಅವ್ರನ್ನ ಏನು ಪೋಸ್ಟಲ್ ಬ್ಯಾಲೆಟ್ನ ತೊಗೊಂಡೋಗಿ ಯಾವ ರೀತಿಯಾಗಿ ನೀವು ಓಟ್ ಹಾಕಿಸ್ಕೊಂಬಂದಿರೋ ತುಂಬ ಸ್ವಲ್ಪ ಇಶ್ಯೂಸ್ಗಳಾಗಿದ್ದಾರೆ. ಇಂಥ ಇಶ್ಯೂಗಳು ಇವೆಲ್ಲ ಬರ್ನಿಂಗ್ ಟಾಪಿಕ್ಸ್. ಸೊ ಅದಕ್ಕಾಗಿ ನಾನು ನಿಮಗೆ ಚುನಾವಣಾ ಸುಧಾರಣೆಗಳ ಬಗ್ಗೆ ಈ ಕ್ಲಾಸ್ ಎಲ್ಲ ಮಾಡ್ತಾ ಇರೋದು ರೀ. ನೆಕ್ಸ್ಟ್ ಏನಾಯ್ತು ರೀ, ಇಷ್ಟೆಲ್ಲ ಆಯ್ತು ರೀ, ಹೌದಾ. ಇನ್ನು ಇತರೆಯಲ್ಲಿನೇ ರೀ ಕೆಲವೊಂದಿಷ್ಟು ಪೋರ್ಟಲ್ಗಳು ಬಂತು ರೀ. ಅಂದರೆ ಇಲ್ಲೆಲ್ಲೂ ಬಿಡೋ ಹಾಗಿಲ್ಲ, ನಾವು ಎಲ್ಲ ಆಯಾಮಗಳು ಇದು ಆನ್ಲೈನ್ ಮಾದರಿ, ಹೌದ್ರಾ, ಆನ್ಲೈನ್ ಮಾದರಿ ಪೋರ್ಟಲ್ಗಳು. ಕೆಲವೊಂದಿಷ್ಟು ಪೋರ್ಟಲ್ಗಳು ಅದಾವೆ ರೀ. ಯಾವ್ಯಾವು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ CVIGIL ಅಂತ ಒಂದು ಪೋರ್ಟಲ್ ಬಂತು ರೀ. CVIGIL ಇದು ಏನಕ್ಕಂದರೆ ಮಾದರಿ ನೀತಿ ಸಂಹಿತೆ ಇದೆಯಲ್ಲ, ಅದನ್ನು ವೈಲೇಟ್ ಆಗದೆ ಇರೋ ಥರ, ಅಂದರೆ ಅದು ಕರೆಕ್ಟಾಗಿ ನಡೀತಾ ಇದೆನಾ ಇಲ್ಲ. ಈಗ ಸಪೋಸ್ ನಿಮ್ಮ ಊರಲ್ಲಿ ಬಂದು ಒಬ್ಬರು ನಿಮ್ಮ ಏನು MLA ಅಭ್ಯರ್ಥಿ ಅಥವಾ MP ಅಭ್ಯರ್ಥಿ ಬಂದ್ಬಿಟ್ಟು ಒಂದು ಜಾತಿ, ಒಂದು ಧರ್ಮ ಅಥವಾ ಇನ್ನೊಂದು ಏನೋ ಆಮಿಷವನ್ನು ಒಡ್ಡಿ ನಿಮ್ಮ ಮತದಾನ ಮಾಡೋದನ್ನು ಅದನ್ನು ನಿಮಗೇನಾದರೂ ಮತ ಮಾರಾಟ ಮಾಡುವಾಗ ಟರ್ನ್ ಮಾಡಿದ್ರು ಅಂದರೆ ಆವಾಗ ನೀವು CVIGIL ಅನ್ನೋದು ಆ್ಯಪ್ ಇದೆ, ಅದರಲ್ಲಿ ಈ ಥರ ವೈಲೇಟ್ ಆಗಿದೆ ವಿತ್ ವಿಡಿಯೋ ಪ್ರೂಫ್ ಅಥವಾ ಏನಾದರೂ ಒಂದು ಪ್ರೂಫ್ ಇಟ್ಕೊಂಡು ನೀವು ಕಳಿಸಿದ್ರೆ ಆ ಅಭ್ಯರ್ಥಿ ಮೇಲೆ ಯಾರು ಕ್ರಮ ಕೈಗೊಳ್ತಾರೆ ಅಂದರೆ ಈ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳುತ್ತೆ. ಸೊ ಇದು CVIGIL ಆ್ಯಪ್. ನೆಕ್ಸ್ಟ್ ಏನು ಸಿಟ್ಟಿಗೆ CVIGIL ಆ್ಯಪ್ ಆದ ನಂತರ ಸುವಿಧಾ ಪೋರ್ಟಲ್ ಇದೆ ರೀ. ಸುವಿಧಾ 2.0 ಬಂದಿದೆ ರೀ ಈಗ ಆಲ್ರೆಡಿ. ಫಸ್ಟ್ 1.0 ಇದು 2.0. ಸುವಿಧಾ ಪೋರ್ಟಲಲ್ಲಿ ಏನಾಗುತ್ತೆ, ಈಗ ಅಭ್ಯರ್ಥಿ ಅಥವಾ ಒಂದು ಪಕ್ಷ ಅವರಿಗೆ ಒಂದು ಕಡೆ ಕ್ಯಾನ್ವಾಸ್ ಮಾಡೋಕ್ಕೆ ಬಂದ ಪ್ರಚಾರ ಮಾಡೋಕ್ಕೆ ಹೋಗ್ಬೇಕಾಗಿರ್ತದೆ ರೀ. ಅವರು ಪೇಪರಿಂದ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಳಿಸಿ ಅಲ್ಲಿ ಅವರು ಅಪ್ರೂವಲ್ ಕೊಟ್ಟು ಆಮೇಲೆ ಬರೋಷ್ಟೊತ್ತಿಗೆ ಆಲ್ರೆಡಿ ಟೈಮಾಗಿ ಹೋಗಿಬಿಡುತ್ತೆ. ಅದೇ ಏನಾಗ್ಬಿಡುತ್ತೆ, ಇಲ್ಲಿ 24/7 ರೀ. ನಿಮಗೊಂದು ಅರ್ಜಿ ಹಾಕ್ಬೇಕು. ಇಲ್ಲಿ ಯಾರು ಅಭ್ಯರ್ಥಿ ಏನಿದ್ದಾರೆ ಅಥವಾ ಒಂದು ರಾಜಕೀಯ ಪಕ್ಷ ಅಥವಾ ಅಭ್ಯರ್ಥಿ ಆನ್ಲೈನ್ ಮುಖಾಂತರ ಏನು ಮಾಡ್ಬೋದು, ಪ್ರಚಾರಕ್ಕೆ ಅನುಮತಿ ಪಡೆಯಬೇಕು. ಇದೊಂದು ಈ ಥರ ಪ್ರಚಾರಕ್ಕೆ ಅನುಮತಿ ಅಂದರೆ ಕೆಲವೊಂದು ಕಡೆ ನಿರ್ಬಂಧಿತ ಸ್ಥಳಗಳಿರ್ತಾವ್ರಿ. ಅಂಥ ಸ್ಥಳಗಳಿಗೆ ಇವರು ಈ ರೀಸೆಂಟ್ಲಿ ಮಣಿಪುರಲ್ಲಿ ಏನು ದಂಗೆಗಳಾದಲ್ಲ, ಒಂದು 2 ವರ್ಷದ ಅಂತೈತೆ, ಯಾರಿಗೂ ಗೊತ್ತಿಲ್ಲ, ಆ ಥರ ದಂಗೆಗಳಾಗ್ತಿದ್ದಾವೆ. ಸೊ ಅಲ್ಲಿ ಏನು ಅಂಥ ಸಂದರ್ಭಗಳಲ್ಲಿ ಈಗ ಸಪೋಸ್ ಲೋಕಸಭಾ ಎಲೆಕ್ಷನ್ ಇತ್ತು, ಆ ಟೈಮಲ್ಲಿ ಲೋಕಸಭಾ ಎಲೆಕ್ಷನ್ ಇದ್ದರೆ ಅಲ್ಲಿ ಮತ ಪ್ರಚಾರಕ್ಕೆ ಹೋಗದೇ ಇರೋ ಹಾಗೆ ಇವರು ತಡೆಗಟ್ತಾರೆ. ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಪರ್ಮಿಷನ್ ತೊಗೊಳಕ್ಕೆ ಸುವಿಧಾ ಆ್ಯಪ್ ಮಾಡಿದ್ರು. ಸೊ ಕೆಲವೊಂದಿಷ್ಟು ಆ್ಯಪ್ಗಳಿದಾವೆ ರೀ, ಅವೆಲ್ಲ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಯೂರೋನೆಟ್ ಅಂತ ಬಂತು, ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಬಗ್ಗೆ ಇದನ್ನು ಹೇಳ್ಕೊಡ್ತದೆ ರೀ. ಸೊ ಯೂರೋನೆಟ್ ಅಂತ ಆ್ಯಪ್ಗಳಾಗಿರ್ಬೋದು, ಇವೆಲ್ಲವೂ ಪೋರ್ಟಲ್ಗಳು ಬರ್ತದೆ. ನೀವು ಎಲ್ಲನೂ ಕವರ್ ಮಾಡ್ದಂಗಾಯ್ತು. ಸೊ ಇನ್ನು ಇಲ್ಲಿ ಏನೇನು ಸವಾಲುಗಳಿದ್ದಾವೆ, ಇನ್ನೇನಾಗುತ್ತೆ, ಸುಧಾರಣೆಗಳು ಆದರೂ ಸಹಿತ ಕೆಲವೊಂದಿಷ್ಟುಗಳು ಇದು ಬಂದಿದವ್ರೆ. ಅಂದರೆ ಎಲ್ಲ ಆಯಾಮಗಳಲ್ಲಿ ನಾವು ಬರಿಬೇಕಲ್ರಿ. ಸವಾಲುಗಳು ಏನದಾವ ರೀ, ಒಂದು ರಾಜಕೀಯ ಅಪರಾಧೀಕರಣ, ಹೌದಾ, ಇದು 100% ಗೊತ್ತಿದೆ. ಅಪರಾಧೀಕರಣ ಏನಾಗುತ್ತೆ, ಏನು ಹೇಳ್ತಾ ಇದೆ ಅಂದರೆ ADR ಅನ್ನೋದೊಂದು ಸಂಸ್ಥೆ ಇದೆ ರೀ. ADR ಸಂಸ್ಥೆ ಏನು ಹೇಳ್ತಾ ಇದೆ ಅಂದರೆ 45%, ಅಂದರೆ 45%ಗಿಂತ ಅಧಿಕ MLAಗಳು ಅಥವಾ ರಾಜಕಾರಣಿಗಳು ಕ್ರಿಮಿನಲ್ ಕೇಸಸ್ಸಲ್ಲಿದ್ದಾರೆ ರೀ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ನೋಡಿ ಇಂಥ ಹಣೆ ಬರ, 45%ಗಿಂತ ಅಧಿಕ ರೀ. ಮತ ಇರೋ ಒಂದು ಸಪೋಸ್ 100 ಜನರಲ್ಲಿ 45%ಗಿಂತ ಅಧಿಕ ಅಂದರೆ 45 ಅಭ್ಯರ್ಥಿಗಳು ಈ ಥರ ಆದರೆ ಹೌ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದ ಡೆವಲಪ್ಮೆಂಟ್? ಯಾರ್ದ್ರಿ? ನಮ್ದಲ್ರಿ, ಮತ್ತು ದೇಶದ ಡೆವಲಪ್ಮೆಂಟ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅದ ರೀ? ಸೊ ನೆಕ್ಸ್ಟ್ ಏನು ರೀ, ನಮ್ಮಲ್ಲಿ ಏನಿರ್ಬೇಕು ರೀ, ನಮಗೆ ಕೊಟ್ಟಿರೋದು ಇದು ದಾನ ಮಾಡ್ತಾ ಇರೋದೇನು, ಹೌದಾ? ಇದೆಲ್ಲ ಕೊಟ್ಬಿಟ್ಟು ನಾವು ದಾನ ಮಾಡಿ ದಾನಸೂರ್ಯನಾಗೋದು ಬೇಡ್ರಿ. ದಾನ ಮಾಡಿ ಅವ್ರನ್ನ ಕೇಳೋ ಹಕ್ಕು ಯಾರಿಗಿರ್ತದೆ ರೀ? ನಮಗಿರ್ತದೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಸುಮಾರು ಜನ ರೀ, ನಾವಂದರೆ ಒಬ್ಬರೇ ಅಂತಲ್ಲ, ಅಷ್ಟು ಜನ ಅಂತಲ್ಲ, ಸುಮಾರು ಜನ ಏನು ಮಾಡ್ತಾಯಿದ್ದೀವಿ ರೀ. ಆಮೇಲೆ ಅವರಿಂದ ಏನು ಕೇಳ್ತಾಯಿದ್ವಿ? ಡೆವಲಪ್ಮೆಂಟ್ ವರ್ಕ್ ಮಾಡಪ್ಪ ಅಂತ ಕೇಳ್ತಾಯಿದ್ವಿ. ಹೆಂಗೆ ಸಾಧ್ಯ ಆಗ್ತದೆ? ನಮ್ಮಲ್ಲಿನೂ ಇರಬೇಕು ರೀ. ಸೊ ಇದು ಏನು, ಮತದಾನದಿಂದ ಏನಾಗ್ತಿದೆ? ಮತ ಮಾರಾಟ, ಆಮಿಷಕ್ಕೆ ಒಳಗಾಗೋದ್ರಿ. ನೆಕ್ಸ್ಟ್ ಯಾವ ಆಮಿಷ? ಇವೆ ರೀ, ಮದ್ಯ,
ಆಮೇಲೆ ಹಣ. ಹೌದ್ರಾ? ಇವೆರಡಕ್ಕೂ ಆಮಿಷ ಬಡ್ಡಿ ಕೂಡೋದು ಹಂಗೆ ಅಳ್ಳಾಡ್ಕೋತ ಬಂದು ಅದು ಏನು ಯಾವ ಬ್ಯಾಲೆಟ್ ಹಾಕಿರ್ತಾನೋ ಏನು ಅವನಿಗೆ ಗೊತ್ತಿರಲ್ಲ. ವಿ ವಿ ಪ್ಯಾಟ್ ನೋಡ್ತಾನೋ ಅಥವಾ ನೋಟ ನೋಡ್ತಾನೋ ಇಲ್ಲೂ ಏನು ಕುಡ್ದು ಆಮೇಲೆ ಬಂದು ಹಿಂಗೆ ತೇಲಾಡ್ಕೊಂಡು ಹೋಗಿದ್ರಿ ಹಂಗೆ ಓಟ್ ಹಾಕಿ ಬಂದೆ ಓಟ ಸಾಹೇಬ್ರು ನಿಮಗೆ ಹಾಕಿನ್ರಿ ಅನ್ನೋದು. ಇಬ್ಬರು ಕಡೆ ಕುಡಿಯೋದು, ಇವನಿಗೆ ಏನದ ಓಟ್ ಹಾಕಿ ಬರೋದು, ಯಾರಿಗೆ ಹಾಕಿರ್ತಾನೆ ಅವನಿಗೆ ಗೊತ್ತಿರಲ್ಲ. ಆ ಲೆಕ್ಕದಾಗಿರ್ತದೆ ರೀ ಪರಿಸ್ಥಿತಿ. ಸೊ ಇದಾದ ನಂತರ ಏನು ರೀ, ನಮ್ದಿನ್ನು ಇದೆಲ್ಲ ಬರೆದ್ರೆ ಇನ್ನೂ 10% ರೂಲ್ ಉಳಿದಿದೆ, ಅದೇ ಉಪಸಂಹಾರ. ಇಲ್ಲಿ ಕೆಲವೊಂದಿಷ್ಟು ಕೋಟ್ಗಳನ್ನ ನೀವು ಬಳಕೆ ಮಾಡ್ಬೋದು. ಬ್ಯಾಲೆಟ್ ಪೇಪರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಬುಲೆಟ್. ಇದು ಅಬ್ರಾಮ್ ಲಿಂಕನ್ ಅವ್ರು ಹೇಳಿದ್ದು ಕೊಟೇಶನ್ ರೀ. ಇಂಗ್ಲೀಷಲ್ಲೇ ಬರೀರಿ, ಏನು ಸಮಸ್ಯೆ ಇಲ್ಲ. ಇಂಗ್ಲೀಷಲ್ಲೇ ಬರೀರಿ, ಅವ್ರಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದು ಏನಾಗುತ್ತೆ, ಕನ್ನಡದಲ್ಲಿ ಏನು ಮತಪತ್ರವು ಒಂದು ಬಂದೂಕಿನ ಗುಂಡಿಗಿಂತ ಹರಿತವಾಗಿರುತ್ತದೆ ಅಂತ ಬರೆಯೋದು, ಅದು ಏನು ಸಮಸ್ಯೆ ತಪ್ಪಲ್ಲ. ಬಟ್ ಈ ಥರ ಕೆಲವೊಂದಿಷ್ಟು ಕೋಟ್ಗಳು ಇಂಗ್ಲೀಷಲ್ಲಿ ಬರೆದ್ರೆ ತುಂಬ ಚೆನ್ನಾಗಿ ಅನಿಸ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಕೆಲವೊಂದು ಕಡೆ ಇಂಗ್ಲೀಷೆಲ್ಲ ಯೂಸ್ ಮಾಡೋದು. ಇದನ್ನು ಬರೆದು ಅಂದರೆ ಉಪಸಂಹಾರ ಯಾವ ರೀತಿಯಾಗಿ ಬರಿಬೋದು, ಅಲ್ಲಿನೂ ಒಂದು ಕೋಟ್ ಯೂಸ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ. ಸೊ ಹಿಂಗಾಗೋದ್ರಿಂದ ನಮ್ಮ ವಿಧಿ 325ರಲ್ಲಿ ಏನು ನಮ್ಮ ಮತದಾನದ ಹಕ್ಕು ಇದೆಯಲ್ಲ, ದಾನ ಮಾಡಬೇಕೇ ಹೊರತು ದಾನಕ್ಕಿದೆ ಹೊರತು ಮತ ಮಾರಾಟಕ್ಕಿಲ್ಲ. ದಾನಕ್ಕಿದೆ ಹೊರತು ಮಾರಾಟಕ್ಕಿಲ್ಲ. ಹೌದಾ? ನಮ್ಮಲ್ಲಿ ಮತದಾನ ಇದೆ, ನನ್ನಲ್ಲಿ ಮತ ಇದೆಲ್ಲ, ದಾನ ಮಾಡ್ತೇನೆ ಹೊರತು ನಾನು ಮಾರಾಟ ಮಾಡೋದಿಲ್ಲ, ದಯವಿಟ್ಟು ಬರಬೇಡ್ರಪ್ಪ. ನಾವು ಕೇಳಿದಾಗ ನನ್ನ ಹಕ್ಕೇನಿದೆಲ್ಲ ನನ್ನ ಹಕ್ಕು ನಾನು ಚಲಾಯಿಸ್ತೀನಿ. ನೀವು ಅಭ್ಯರ್ಥಿ ಆದಮೇಲೆ ನಿಮ್ಮ ಏನು ಕಾರ್ಯ ಇದೆಲ್ಲ ಅದನ್ನು ಮಾಡದೇ ಇದ್ದರೆ ನನಗೆ ಕೇಳುವಂಥ ಒಂದು ಅಧಿಕಾರ ಇದೆ, ಕೇಳುವಂಥ ಒಂದು ಹಕ್ಕಿದೆ ಅಂತ ಇದು ತೋರಿಸ್ಕೊಡುತ್ತೆ. ಸೊ ಇದು ಬಂದ್ಬಿಟ್ಟು ಏನಾಯಿತು, ಇದು ಇಷ್ಟರಲ್ಲಿ ಏನು ಇದೆಲ್ಲ ಎಲ್ಲ ಬರೆದ್ರಿ. ಸೊ ಅಲ್ಲಿ ಆಲ್ರೆಡಿ ಒಂದು ಪಾಯಿಂಟ್ಸು ಬರೆದ್ರಿ, ಎಲ್ಲ ಬರೆದ್ರಿ. ಸೊ ಇದೆಲ್ಲ ಬರೆದಾದ್ಮೇಲೆ ಈ ಥರ ಒಂದು ಕಂಪ್ಲೀಟ್ ಎಸ್ಸೆ ಆದಾಗ ನಿಮಗೆ ಒಂದು ಗುಡ್ ಸ್ಕೋರ್ ಆಗುತ್ತೆ. ಸೊ ಅದಕ್ಕಾಗಿಯೇ ಇವೆಲ್ಲ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಜೊತೆಯಲ್ಲಿ ನೀವು ಬರೀರಿ. ಏನಾಗುತ್ತೆ, ನಾವು ಅಷ್ಟೇ ಕೆಲವೊಂದಿಷ್ಟುಗಳು ಪಾಯಿಂಟ್ಸ್ಗಳು ನಾವು ಬಿಟ್ಟಿದ್ದೀವಿ. ಯಾಕಂದರೆ NCRWC ಅಂಥೇಳಿ ನ್ಯಾಯಮೂರ್ತಿ ವೆಂಕಟಾಚಲಯ ಮೂರ್ತಿ ಅವ್ರದ್ದು ಆಯೋಗ ಆಗಿರ್ಬೋದು, ಆಮೇಲೆ ಕಾನೂನು ಆಯೋಗ 170 ಮತ್ತು 255 ಕಾನೂನು ಆಯೋಗ ಏನಿದೆಲ್ಲ, ಅವೆಲ್ಲ ಕೆಲವೊಂದಿಷ್ಟು ರೆಕಮೆಂಡೇಶನ್ ಕೊಟ್ಟಿದ್ದಾವೆ. ಅವುಗಳೆಲ್ಲ ನಾವು ಕೆಲವೊಂದಿಷ್ಟು ಸ್ಕಿಪ್ ಮಾಡ್ತೇವೆ. ಯಾಕೆಂದರೆ ನೀವು ಬರೀರಿ, ಎಲ್ಲ ಕಂಪ್ಲೀಟ್ ಸ್ಪೂನ್ ಫೀಡಿಂಗ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಥರ ಬರೆದಾಗ ನಿಮಗೆ ಕಂಪ್ಲೀಟ್ ಒಂದೇ ಗುಡ್ ಸ್ಕೋರ್ನ ತಂದುಕೊಡುತ್ತೆ. ಸೊ ಇಷ್ಟೆಲ್ಲವನ್ನ ನೋಟ್ ಮಾಡ್ಕೊಳ್ಳಿ. ಪ್ಲಸ್ ನಿಮ್ದು ಏನೇನಿದೆ, ನಿಮ್ಮದು ಒಂದು ಆಯಾಮ ಅಂತ ಇರುತ್ತಲ್ಲ, ಆ ಆಯಾಮದಲ್ಲಿ ಬರ್ಕೊಂಡು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ದೆನ್ ಯು ಕ್ಯಾನ್ ಫೆಚ್ ಅ ಗುಡ್ ಮಾರ್ಕ್ಸ್. ಓಕೆ. ಮತ್ತು ನೆಕ್ಸ್ಟ್ ಬೇರೆ ಎಸ್ಸೆಯಲ್ಲಿ ಅಥವಾ GS ಅಪ್ರೋಚ್ ಎಸ್ಸೆನ ಯಾವ ರೀತಿಯಾಗಿ ಬರಿಬೋದು ಅಂತೇಳಿ ನೆಕ್ಸ್ಟ್ ಎಸ್ಸೆಯಲ್ಲಿ ಹೇಳ್ತೇನೆ. ಒಂದು ಎಸ್ಸೆ ಅದನ್ನು ಎಕ್ಸಾಂಪಲ್ ತೊಗೊಂಡು ಅದನ್ನು GS ಅಪ್ರೋಚಲ್ಲಿ, GS ಮಾದರಿಯಲ್ಲಿ ನೀವು ಯಾವ ರೀತಿಯಾಗಿ ಬರಿಬೋದು ಅನ್ನೋದನ್ನ ನೆಕ್ಸ್ಟ್ ಎಸ್ಸೆಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಓಕೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.